ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 2ನೇ ಸಂಧಿ, ಕರುಣಾ ಸಂಧಿ, ಅದರ ಪೀಠಿಕೆಯನ್ನು ಶ್ರವಣ ಮಾಡಿ ಅದಾದ ಬಳಿಕ 5 ಶ್ಲೋಕಗಳನ್ನು ನಾವು ಶ್ರವಣ ಮಾಡಿದ್ವಿ. 6ನೇ ಶ್ಲೋಕ ಹೀಗಿದೆ: ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನೋ. ಪಾಠಾಂತರ ತಾನಿದ್ದು ಮನವೆಂದೆನಿಸಿಕೊಂಬನೋ, ಮನದ ವೃತ್ತಿಗಳನ್ನನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತನೆ ತನ್ನ ನೀವನು ತನು ಒದಂಡಿಸಿ ದಿನ ದಿನದಿ ಸಾಧನವ ಮಾಲ್ಪರಿಗಿತ್ತಪನು ಸ್ವರ್ಗಾರಿ ಭೋಗಗಳ. ಈ ಭಗವಂತ ಮನಸ್ಸಿನಲ್ಲಿ ಇದ್ದಾನೆ. ತಾನಿದ್ದು ಅಂತ ಒಂದು ಪಾಠ ಇದೆ, ತಾನಿಪ್ಪ ಅಂತ ಒಂದು ಪಾಠ. ತಾನು ಇದ್ದಾನೆ ಅಂತ ಅರ್ಥ. ಇದ್ದು ಅಂದ್ರೆ ಅದು ಅಪೂರ್ಣಾರ್ಥಕ ಕ್ರಿಯಾಪದ ಅಷ್ಟೇ. ಅವನು ಮನಸ್ಸಿನೊಳಗಿದ್ದಾನೆ, ಮನಸ್ಸಿನೊಳಗಿದ್ದು ಮನಸ್ಸು ಅಂತ ಅನ್ಸ್ಕೊಂಡಿದ್ದಾನೆ ಅವನೇ. ಹಾಗೆ ನೋಡಿದ್ರೆ ಮನಸ್ಸಿನೊಳಗೆ ಇದ್ದಿದ್ರಿಂದ ಇವನಿಗೆ ಮನಸ್ಸು ಅಂತ ಹೆಸರು ಬಂದಿದ್ದಲ್ಲ, ಇವನು ಮನಸ್ಸಿನೊಳಗೆ ಇದ್ದಿದ್ರಿಂದ ಮನಸ್ಸಿಗೆ ಮನಸ್ಸು ಅಂತ ಹೆಸರು. ಎಲ್ಲ ಕಡೆ ಅಷ್ಟೇ, ಎಲ್ಲಾ ವಸ್ತುಗಳಿಗೆ ಆಯಾ ವಸ್ತುವಿನ ಶಬ್ದ ಯಾಕೆ ಬಂದಿರ್ತದೆ ಅಂತಂದ್ರೆ ಆಯಾ ಹೆಸರಿನಿಂದಲೇ ವಾಚನವಂತ ಭಗವಂತನ ರೂಪ ಅಲ್ಲಿರ್ತದೆ ಅನ್ನೋ ಕಾರಣಕ್ಕಾಗಿ ಆಯಾ ವಸ್ತುವಿಗೆ ಆಯಾ ಹೆಸರು. ಅದರಂತೆ ಇವನಿಗೆ ಮನಸ್ಸು ಅಂತ ಹೆಸರಿದೆ. ಯಾಕೆ ಮನಸ್ಸು ಅಂತ ಹೆಸರು ಅಂತಂದ್ರೆ ಮನ್ಯತೆ ಅನೇನ, ಜಗತ್ತು ಏನಾದ್ರೂ ತಿಳ್ಕೊಳ್ಳೋದಿದ್ರೆ ಈತನಿಂದಲೇ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದ ದೇವತಾನಾಂ ಶ್ರೇಯೋಪಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಅಂತ ಬಂದಿತ್ತು. ಎಲ್ಲರಿಗೂ ಬ್ರಹ್ಮರುದ್ರಾದಿ ದೇವತೆಗಳು ಲಕ್ಷ್ಮೀ ದೇವಿಗೂ ಕೂಡ ಜ್ಞಾನದ ಸ್ಫೂರ್ತಿ ಏನಾದ್ರು ಬರಬೇಕಿದ್ರೆ ಇವನಿಂದಲೇ ಬರಬೇಕು. ಅನೇನ ಈ ಪರಮಾತ್ಮನಿಂದ ಮನ್ಯತೆ, ಜಗತ್ತೆಲ್ಲವೂ ಜ್ಞಾನವನ್ನು ಪಡ್ಕೋತದೆ ಅನ್ನೋ ಕಾರಣಕ್ಕಾಗಿ ಈತ ಮನ ಅಂತ ಅನ್ಸ್ಕೊಂಡಿದ್ದಾನೆ. ಮತ್ತು ಮನದೊಳಗೆ ಈತ ಇದ್ದಾನಲ್ಲ, ಮನದೊಳಗಿರೋದೊಂದು ಅರ್ಥ ಮನೋನ್ಯಾಸನಾಗಿ ಇದ್ದಾನೆ ಅಂತ ಅರ್ಥ. ಆ ಮನೋಭಿಮಾನಿಗಳಾದಂತಹ ದೇವತೆಗಳೇನಿದ್ದಾರಲ್ಲ ಅವರೊಳಗೆ ಈತ ಇದ್ದಾನೆ ಅಂತ ಅರ್ಥ. ಮನೋಭಿಮಾನಿ ದೇವತೆಗಳು ಅಂತಂದ್ರೆ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲರೂ ವಿದ್ಯೆಗೆ ಪ್ರೇರಕರಾದಂಥ ದೇವತೆಗಳೇ ಲಕ್ಷ್ಮೀದೇವಿ, ಬ್ರಹ್ಮ, ವಾಯುಗಳು. ಮುಖ್ಯವಾಗಿ ಮನೋಭಿಮಾನಿ ದೇವತೆಗಳು ಅಂತಂದ್ರೆ ಇಂದ್ರ, ಇವರು ರುದ್ರದೇವರು ಮನೋನ್ಯಾಸರು ಅಂತೀವಿ. ಮತ್ತೆ ತತ್ವನ್ಯಾಸದಲ್ಲಿ ನಾವು ಹೇಳ್ತೀವಿ ಯಾರನ್ನ ಅಂತಂದ್ರೆ ಪರಾಯ ಮನ ಆತ್ಮನೆ ಸ್ಕಂದೇಭ್ಯಾಂ ನಮಃ. ಸ್ಕಂದ ಮತ್ತು ಇಂದ್ರರು ಇವರಿಬ್ಬರು ಮನಸ್ಸಿಗೆ ಪರಾಯ ಮನ ಆತ್ಮನೆ ಸ್ಕಂದೇಂದ್ರಾಭ್ಯಾಂ. ಸ್ಕಂದ ಇಂದ್ರಾಂತರ್ಗತ ಭಾರತೀಯ ನಮ್ಮ ಮುಖ್ಯ ಪ್ರಾಣ ಅಂತ ಪದ್ಮಾಪತಿ ಗೋವಿಂದಾಯ ನಮಃ ಅಂತೇವೆ. ಹಾಗಾಗಿ ಮನಸ್ಸಿಗೆ ಅಭಿಮಾನಿಗಳಾದಂತಹ ಇಂದ್ರನಲ್ಲಿ ಮತ್ತು ಕಾಮನಲ್ಲಿ, ಕಾಮ ಸ್ಕಂದ ಅನ್ನೋದು ಒಂದು ಸ್ವಯಂ ಮನ್ಮಥನೇ ಪಾರ್ವತಿಯ ಪುತ್ರನಾಗಿ ಸ್ಕಂದನಾಗಿ ಜನಿಸಿದೆ. ಹಾಗಾಗಿ ಸ್ಕಂದೇಂದ್ರಾಭ್ಯಾಂ ನಮಃ ಅಂದ್ರೆ ಅವರಿಬ್ಬರೇ, ಇಂದ್ರ ಮತ್ತು ಸ್ಕಂದ. ಅವರಲ್ಲಿ ಪದ್ಮಾಪತಿ ಗೋವಿಂದ ಅನ್ನೋ ರೂಪದಿಂದ ಇರ್ತಾನೆ. ಹೀಗೆ ಮನದೊಳಗೆ ತಾನಿಪ್ಪ ಅಂತಂದ್ರೆ ಮನಸ್ಸೊಳಗೆ ತಾನು ಈ ರೂಪದಿಂದ ಇದ್ದಾನೆ ಅಂತ ಅರ್ಥ. ಮತ್ತು ಮನಸ್ಸು ಅಂತ ಅನ್ಸ್ಕೊಂಡಿದ್ದಾನೆ. ಮನದ ವೃತ್ತಿಗಳ ಅನುಸರಿಸಿ ಆ ತ್ರಿವಿಧ ಚೇತನಕ್ಕೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಏನಿದ್ದಾರಲ್ಲ ಇವರಿಗೆ ನಾನಾ ಥರದ ಭೋಗಗಳನ್ನು ಆತ ಕೊಡ್ತಾನೆ. ಯಾರಿಗೆ ಒಳ್ಳೆ ಭೋಗಗಳನ್ನು ಕೊಡಬೇಕು ಅವರಿಗೆ ಒಳ್ಳೆ ಭೋಗಗಳನ್ನು ಕೊಡ್ತಾನೆ. ಯಾರು ಪಾಪವನ್ನು ಮಾಡಬೇಕು ಅವ್ರು ಪಾಪ ಮಾಡ್ತಾರೆ. ಯಾರು ಮೋಹ ಆಲಸ್ಯದಲ್ಲಿ ಬಿದ್ದಿರಬೇಕು ಅವರಲ್ಲೇ ಬಿದ್ದಿರುವಂತೆ ಮಾಡ್ತಾನೆ. ಮನದ ಪ್ರವೃತ್ತಿಗಳನ್ನು ಅನುಸರಿಸಿ ಅವರಿಗೆ ಯಾವ್ಯಾವ ಸ್ವಭಾವ ಇರ್ತದೋ ಅದರಂತೆ ಸಾತ್ವಿಕರು, ರಾಜಸರು, ತಾಮಸರಿಗೆ ನಾನಾ ಥರದ ಭೋಗಗಳನ್ನು ಕೊಡ್ತಾನೆ. ಮನವನ್ನಿತ್ತರೆ ತನ್ನ ನೀವೇನಾದ್ರೂ ನಿಮ್ಮ ಮನಸ್ಸನ್ನು ಅವನಿಗೆ ಕೊಟ್ಟುಬಿಟ್ರೆ ಅವನು ತನ್ನನ್ನೇ ಕೊಟ್ಟುಬಿಡ್ತಾನೆ ನಿಮಗೆ. ಅದು ಆತನ ಮಹತ್ವ. ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಲ್ಪರಿಗಿತ್ತನು ಇತ್ತಪನು ಸ್ವರ್ಗಾದಿ ಭೋಗಗಳ. ತನುವನ್ನು ದಂಡಿಸಬೇಕು, ಶರೀರವನ್ನು ದಂಡಿಸಿ. ಶರೀರ ದಂಡನೆಗೊಳಗಾದರೆ ಮನಸ್ಸು ಕೂಡ ಹತೋಟಿಗೆ ಬರ್ತದೆ. ಮನಸ್ಸು ಹತೋಟಿಗೆ ಬಂದು ಸಾಧನೆ ಮಾಡ್ತಾ ಹೋದರೆ ಅಂತ ಸಾಧನೆ ಮಾಡಿದ ಮನುಷ್ಯರಿಗೆ ಏನು ಕೊಡ್ತಾನೆ? ಸ್ವರ್ಗಾದಿ ಭೋಗಗಳ. ಬಂದು ಸ್ವರ್ಗ ಕೊಡ್ತಾನೆ. ಸ್ವರ್ಗ ಬೇಕಾಗಿಲ್ಲ, ಶಾಶ್ವತವಾದ ಸ್ಥಾನವೇ ಬೇಕು ಅಂತ ಮುಂದೆ ಮನುಷ್ಯರಿಗೆ ಹಂಬಲ ಬೆಳೆದ್ರೆ ಅವನು ಆ ಮೋಕ್ಷ ಇತ್ಯಾದಿಗಳನ್ನೇ ಕೊಡ್ತಾನೆ. ಇಲ್ಲಿ ಮನವೊಲಿತ್ತರೆ ಅಂತಿದೆ. ಆ ಮನವೊಲಿತ್ತರೆ ಅಂತಂದ್ರೆ ಮನಃಪೂರ್ವಕವಾಗಿ ಶುದ್ಧ ಭಕ್ತಿಗಳಿಂದ ಮನಸ್ಸಿನ ಬೇರೆ ಬೇರೆ ರೂಪಗಳು, ಇಚ್ಛೆ, ಸಂಕಲ್ಪ, ಹೀಗೆ ಮಾಡಬೇಕು ಅಂತ ಅಪೇಕ್ಷೆ, ಆಮೇಲೆ ಮಾಡಬೇಕು ಅಂತ ಪ್ರಯತ್ನ, ಆಮೇಲೆ ಯಾವುದೋ ಒಂದು ಬಗ್ಗೆ ಶ್ರದ್ಧೆ ಇರೋದು, ಮತ್ತೊಂದು ಯಾವುದೋ ಬೇಡ ಅಂತ ಅನ್ನೋದು, ಇವೆಲ್ಲ ಮನಸ್ಸಿನ ಬೇರೆ ಬೇರೆ ಮುಖಗಳಷ್ಟೇ. ಹಾಗಾಗಿ ಮನದ ವೃತ್ತಿಗಳು ಅಂದ್ರೆ ಇವೆಲ್ಲ ಮನಸ್ಸಿನ ಬೇರೆ ಬೇರೆ ಮುಖಗಳು.
ಅದನ್ನು ಅನುಸರಿಸಿಕೊಂಡು ಆತ ನಾನಾ ಥರದ ಫಲಗಳನ್ನು ಅವ್ರಿಗೆ ಕೊಡ್ತಾನೆ. ಮನಸ್ಸನ್ನು ನೀಡದೆ ಕೇವಲ ಯಾಂತ್ರಿಕವಾಗಿ ದೇಹದಂಡನೆ ಮಾಡಿಬಿಟ್ರೆ ಸ್ವರ್ಗಾದಿ ಭೋಗಗಳನ್ನೇ ಕೊಡ್ತಾನೆ. ಅಲ್ಲಿ ಹಾಗೆ ಮನವನಿತ್ತರೆ ತನ್ನ ನೀವನು, ಮನಸ್ಸನ್ನೇ ಕೊಟ್ಟರೆ ತನ್ನನ್ನೇ ಕೊಟ್ಕೋತಾನೆ. ಅದು ಮನಸ್ಸನ್ನು ಪೂರ್ಣವಾಗಿ ಕೊಡದೆ ಕೇವಲ ಶರೀರ ದಂಡನೆ ಮಾಡಿದರೆ ಆಗ ಸ್ವರ್ಗಾದಿ ಭೋಗಗಳನ್ನೇ ಕೊಡ್ತಾನೆ. ಶರೀರವನ್ನು ದಂಡನೆ ಮಾಡಬೇಡ್ರಿ ಅಂತಲ್ಲ. ಬ್ರಾಹ್ಮಣಸ್ಥಿತಿ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃತ್ಸಾಯ ತಪದೇಕೇವ ಪ್ರೇತ್ಯ ಅನಂತ ಸುಖಾಯತೆ. ಬ್ರಾಹ್ಮಣನ ಶರೀರ, ಬ್ರಾಹ್ಮಣ ಅಂದರೆ ಜಾತಿಯಿಂದ ಬ್ರಾಹ್ಮಣ ಅಂತ ಮಾತ್ರ ಆಗ್ತಾರೆ. ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಬೇಕು ಅಂತ ಹಂಬಲ ಇದ್ದವ್ರು ಯಾರೂ ಕೂಡ ಸುಖಕ್ಕಾಗಿ ಬಾಳಬಾರದು. ಈ ಶರೀರವನ್ನು ಸುಖಕ್ಕಾಗಿ, ಐಹಿಕ ಸುಖಕ್ಕಾಗಿ ಮೀಸಲಿಡಬಾರದು. ಕೃತ್ಸಾಯ ತಪಸ್ಸೆ, ಕಷ್ಟಕರವಾದ ತಪಸ್ಸನ್ನು ಮಾಡಬೇಕು. ಸುಖಗಳನ್ನ ಅಪೇಕ್ಷೆ ಪಡ್ತಾ ಹೋದರೆ ಆ ಕಷ್ಟಗಳು, ಕೋಟಲೆಗಳು ಅದಕ್ಕೆ ಹೊಂದ್ಕೊಳ್ಳುವಂಥ ಸ್ವಭಾವ ಶರೀರ ಹೊರಟಾಗಿ ಬಿಡ್ತದೆ. ಕೃತ್ಸಾಯ ತಪಸೇತೈವ ಪ್ರೇತ್ಯ ಅನಂತ ಸುಖಾಯತೆ. ಮುಂದೆ ಇಲ್ಲಿಂದ ಹೊರಟೋದ್ಮೇಲೆ ಅನಂತ ಸುಖಕ್ಕಾಗಿಯೇ ಈ ಶರೀರ, ಈ ಮನಸ್ಸೆಲ್ಲ ಮೀಸಲಾಗಿರಬೇಕು. ಹೀಗೆ ಅಯಂ ದೇಹ ಕ್ಷುದ್ರ ಕಾಮಾಯ ನೇಷ್ಯತೆ, ಕೆಟ್ಟ ಕಾಮಕ್ಕಾಗಿ ಭೋಗಕ್ಕಾಗಿ ಶರೀರ ಮೀಸಲಾಗಿರಬಾರದು. ಇಲ್ಲ, ಹಾಗಿದ್ದವನೇ ಬ್ರಾಹ್ಮಣ ಅಂತ ಮಾತಿದೆ. ಅದಕ್ಕಾಗಿ ಕೇವಲ ಶರೀರವನ್ನು ಭಗವಂತನಿಗೆ ಕೊಟ್ಟರೆ ಮನಸ್ಸನ್ನು ಕೂಡ ಕೊಟ್ಕೋಬೇಕು. ಮನಸ್ಸನ್ನು ಕೊಟ್ಟು ತನ್ನನ್ನು ಕೊಟ್ಕೋತಾನೆ ಅಂತ ಈಗ ಅದರ ಅರ್ಥ ಇದೆ. ಅಲ್ಲಿ ಮನದೊಳಗೆ ತಾನಿಪ್ಪ ಅಂತ ಬಂತಲ್ಲ, ಈ ಕಮಲಾಪತಿ ದಾಸರ ವ್ಯಾಖ್ಯಾನದಲ್ಲಿ ತತ್ತದ್ವಸ್ತು ಸರ್ವೇಶು ತತ್ತದಾಕಾರ ಸ್ಥಿತ ತತ್ತಚ್ಛಬ್ದೈತ್ಯ ಭಗವಾನ್ ಪ್ರೋಚ್ಯತೆ ನಿಜಶಕ್ತಿತಃ ಅಂತಂದು ಶ್ಲೋಕ ಉದಾಹರಿಸಿದ್ದಾರೆ. ತತ್ತದ್ವಸ್ತು ಸರ್ವೇಶು, ಎಲ್ಲ ವಸ್ತುಗಳಲ್ಲೂ ಕೂಡ ಆಯಾ ಆಕಾರದಿಂದಲೇ ಭಗವಂತ ಇದ್ದಾನೆ. ತತ್ತಚ್ಛಬ್ದೈತ್ಯ, ಗಡಿಗೆ ಘಟ ಅನ್ನೋ ಶಬ್ದ ಒಂದು ವಸ್ತುವಿನಲ್ಲಿ ಘಟ ಅನ್ನೋ ರೂಪದಿಂದಲೇ ಭಗವಂತ ಇದ್ದಾನೆ. ಹೀಗೆ ಆ ಮನದೊಳಗೆ ತಾನಿತ್ವ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮನವನ್ನಿತ್ತರೆ ತನ್ನ ನೀವು ಅಂತಿದೆಯಲ್ಲ, ಇದಕ್ಕೊಂದು ಬಹಳ ಮಹತ್ವದ ಅರ್ಥ ಇದೆ. ಮನವನ್ನು ಕೊಟ್ಟು ಬಿಟ್ಟರೆ ತನ್ನನ್ನೇ ಕೊಟ್ಕೋತಾನೆ ಅಂತಿದೆಯಲ್ಲ, ಇದು ಬೃಹದಾರಣ್ಯಕ ಉಪನಿಷತ್ತಿನ ವಿಸ್ತೃತವಾದ ಅರ್ಥ ಇದೆ. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಸೂಚನೆ ಇದೆ ಅಲ್ಲಿದೆ. ಅದೇನು ಅಂತಂದ್ರೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗಿದೆ, ಸಪ್ತಾನ್ನ ಬ್ರಾಹ್ಮಣ ಅಂತ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅನೇಕ ಭಾಗಗಳು, ಆ ಭಾಗಗಳಿಗೆ ಬ್ರಾಹ್ಮಣ ಅಂತಲೇ ಹೆಸರು ಕೊಡ್ತಾರೆ. ಹಿಂದೆ ಅವ್ಯಾಕೃತ ಬ್ರಾಹ್ಮಣ ಮುಗಿದಿದೆ, ಇನ್ನು ಮುಂದಿರುವಂಥದ್ದು ಸಪ್ತಾನ್ನ ಬ್ರಾಹ್ಮಣ ಅಂತ. ಅಲ್ಲಿ ಉಪನಿಷತ್ತು ಹೀಗಿದೆ, ಭಗವಂತ 7 ಥರದ ಅನ್ನಗಳನ್ನು ಸೃಷ್ಟಿ ಮಾಡಿದ್ದೀವಿ ಬೇರೆ ಬೇರೆಯವ್ರ ಸಲುವಾಗಿ. ಒಬ್ಬೊಬ್ಬರಿಗೆ ಒಂದೊಂದು ಅನ್ನ, ತನಗೂ ಒಂದು ಅನ್ನ ಅದರಲ್ಲಿ. ಅದೇನು? ಯತ್ ಸಪ್ತಾನ್ನಾನೇ ಮೇಧಯ ತಪಸ ಅಜನಯತ್ ಪಿತಾ ಏಕಮಸ್ಯ ಸಾಧಾರಣಂ ದ್ವೇ ದೇವಾನಭಜಯ ಅಭಾಜಯತ್ ತ್ರೀಣ್ಯಾತ್ಮನೆಯ ಕುರುತ ಪಶುಭ್ಯೇಕಂ ಪ್ರಾಯಚ್ಛತ್ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಯಚ್ಚ ಪ್ರಾಣಿತಿ ಯಚ್ಚನ ಕಸ್ಮಾತ್ ತಾನಿ ನ ಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ ಯೋ ವೈ ತಾಮಕ್ಷಿತಿಂ ವೇದ ಅಂತ ಸೋನ್ನಮಸ್ತಿ ಪ್ರತೀಕೇನ ಸ ದೇವಾನಪಿ ಗಚ್ಚತಿ ಸ ಊರ್ಜಮುಪಜೀವತೀತಿ ಶ್ಲೋಕಾಹ. ಬೇರೆ ಬೇರೆಯವ್ರಿಗೆ ಕೊಟ್ಟದನ್ನ ಅದ್ರ ವಿವರಣೆ ಹೇಳ್ತೇನೆ. 7 ಬಗೆಯ ಅನ್ನಗಳನ್ನು ಸೃಷ್ಟಿ ಮಾಡಿದ ಅಂತಿದೆಯಲ್ಲ, ಅದು ಸಪ್ತಾನ್ನ ಬ್ರಾಹ್ಮಣದ ಮೊದಲನೇ ಶ್ಲೋಕ. ಒಂದು ಗದ್ಯ ರೂಪದಲ್ಲೇ ಇದೆ, ಶ್ಲೋಕ ರೂಪದಲ್ಲಿ ಯಾವುದೂ ಇಲ್ಲ, ಎಲ್ಲ ಗದ್ಯ ರೂಪದಲ್ಲಿರುವಂಥ ಉಪನಿಷತ್ತು ಇದು. ಭಗವಂತ ಏನು ಅನ್ನ ಕೊಟ್ಟಿರ್ತಾನಲ್ಲ, ಅದನ್ನು ಗೃಹಸ್ಥ ತನ್ನ ಅನ್ನ ಅಂತ ತಿಳ್ಕೊಂಡು ಭ್ರಾಂತಿ ಪಡಬಾರ್ದು. ನಾನು ದುಡಿದೆ, ನಾನು ಗಳಿಸಿದೆ, ನಾನು ಅನ್ನ ಸಂಪಾದನೆ ಮಾಡಿದೆ ಅಂತ ತಿಳ್ಕೊಳ್ಬಾರ್ದು. ಪಿತಾ ತಪಸ ಅಜನಯ ಪಿತಾ, ಜಗತ್ತಿಗೆ ಪಿತೃವಾದಂಥ ಭಗವಂತ 7 ಬಗೆಯ ಅನ್ನಗಳನ್ನು ಸೃಷ್ಟಿ ಮಾಡಿದ. ಹೇಗೆ ಸೃಷ್ಟಿ ಮಾಡಿದ ಅಂತಂದ್ರೆ, ತಪಸ ತನ್ನ ಆಲೋಚನೆಯ ಮೂಲಕ, ತನ್ನ ಜ್ಞಾನದ ಮೂಲಕ ಸೃಷ್ಟಿ ಮಾಡಿದ, ತನ್ನ ಇಚ್ಛೆಯ ಮೂಲಕ, ಮತ್ತು ಜೀವರ ಕರ್ಮದ ಮೂಲಕ ಕೂಡ. ಮೇಧಯ ಅಂದರೆ ತನ್ನ ಜ್ಞಾನದ ಮೂಲಕ, ತನ್ನ ಇಚ್ಛೆಯ ಮೂಲಕ, ಮತ್ತು ತಪಸ ಅಂದರೆ ಜೀವರ ಕರ್ಮದ ಮೂಲಕ. ಜೀವರ ಕರ್ಮಾನುಸಾರವಾಗಿ 7 ಅನ್ನ ಸೃಷ್ಟಿ ಮಾಡಿದಂತೆ. ಅದರಲ್ಲಿ ಹೇಗಂತಂದ್ರೆ, ಮೊದಲನೇ ಅನ್ನ ಈ ಜಗತ್ತಿಗೆ ಸಾಧಾರಣವಾದಂಥ ಅನ್ನ ಅನಿಸಿತ್ತು, ಎಲ್ಲರೂ ತಿನ್ನುವಂಥ ಒಂದು ಅನ್ನ. ಅನ್ನ ಅಂದ್ರೆ ಆಹಾರ, ಎಲ್ಲರೂ ತಿನ್ನುವಂಥ ಆಹಾರ. ಏಕಮಸ್ಯ ಸಾಧಾರಣ ಅಸ್ಯ ಈ ಜಗತ್ತಿಗೆ ಸಾಧಾರಣವಂತ ಅನ್ನೋ ಒಂದು. ಎರಡನೇದೇನಿದೆ ಅದು ಹೀಗಿದೆ ಅಂತ, ದ್ವೇ ದೇವಾನಭಾಜಯತ್, 2 ಅನ್ನಗಳು ಯಾವುದು? ವೈಶ್ವದೇವ ಮತ್ತು ಬಲಿಹರ್ಮ ರೂಪವಂತ ಅನ್ನ 2ಗಳು ದೇವಾನಭಾಜಯತ್, ದೇವತೆಗಾಗಿ ಕೊಟ್ಟ. ವೈಶ್ವದೇವ ಅಂತ ಕರಿತೀವಲ್ಲ, ಯಾಕೆಂದ್ರೆ ವಿಶ್ವದೇವ ಇದ್ದಾರಲ್ಲಿ,
ವಿಶ್ವ ಅಂದ್ರೆ ಎಲ್ಲರೂ ಅಂತ ಅರ್ಥ. ಎಲ್ಲ ದೇವತೆಗಳಿಗೆ ಅಲ್ಲಿ ಆಹುತಿ ಕೊಡೋದಿರ್ತೀವಿ. ಅಗ್ನಿ ಇದ್ದಾನೆ, ಪರಮಾತ್ಮ ಇದ್ದಾನೆ, ಪ್ರಜಾಪತಿ ಇದ್ದಾನೆ, ಸೂರ್ಯ ಇದ್ದಾನೆ. ನಮಗೆ ಬೆಳಕು ಕೊಟ್ಟು ಅಂದ್ರೆ ಈ ಭೂಮಿಯಲ್ಲಿ ಬೆಳೆ ಬೆಳೆದಾಗ ನಾವು ಅನ್ನ ಮಾಡಿ ಅದನ್ನ ನೈವೇದ್ಯ ಮಾಡಿ ವೈಷ್ಣವ ಮಾಡಿ ತಿಂದೆವು. ಇಲ್ಲಿವರೆಗೆ ಏನು ತಿಂತೇವೆ? ಅದಕ್ಕಾಗಿ ಭೂಮಿಗೆ ಬೆಳಕು ಕೊಟ್ಟವನು ಪ್ರಜಾಪತಿ ಅಂತೆಲ್ಲ ಇದೆ. ಅಗ್ನೇಯ ಪ್ರಜಾಪತಿ ಇದನ್ನು ಸೂರ್ಯ ಸ್ವಾಹ ಸೂರ್ಯ ಸಂತೋಷ ಇದನ್ನು ಪ್ರಜಾಪತಿ ಸ್ವಾಹ ಪ್ರಜಾಪತಿ ಶ್ರೀ ವಾಸುದೇವ ಇದನ್ನು ಮುಂಚಿಗೆಲ್ಲ ಅಲ್ಲಿ ಆಹುತಿ ಕೊಡೋದಿದೆ. ಅದಕ್ಕಾಗಿ ಬೆಳಕು ಕೊಟ್ಟವನು ಮತ್ತು ಈ ಸಸ್ಯಕ್ಕೆ ಅಭಿಮಾನಿಯಾಗಿ ಸಸ್ಯವನ್ನು ಈ ಭೂಮಿಯಲ್ಲಿ ಹುಟ್ಟಿಸಿದವನು ಇಂಥವ್ರನ್ನೆಲ್ಲ ಅಲ್ಲಿ ಆರಾಧನೆ ಮಾಡ್ತೀವಿ. ಮುಖ್ಯವಾಗಿ ಅಗ್ನೇಯ ಶಿಷ್ಟಕತೆ ಸ್ವಾಹ ಅಗ್ನೇಯ ಶಿಷ್ಟಕತೆ ಇದನ್ನು ಮೌನ ಅಂತಂತೀವಿ. ವೈಶ್ವಾನರ ರೀತಿಯಾದಂಥ ಭಗವಂತನನ್ನು ಉಪಾಸನೆ ಮಾಡ್ತೇವೆ. ಇದು ಯಜುರ್ವೇದದಲ್ಲಿ ಒಂದು ರೀತಿಯಾಗಿದೆ ಮತ್ತು ಋಗ್ವೇದದಲ್ಲಿ ಒಂದು ರೀತಿಯಾಗಿದೆ. ಋಗ್ವೇದದಲ್ಲಿ ಇನ್ನೂ ಉಮಾ ವಿದ್ಯಾ ಮೊದಲಾದ ದೇವತೆಗಳು ಕೂಡ ಇದೆ. ಯಜುರ್ವೇದದಲ್ಲಿ ಅದು ಇಲ್ಲ. ಅದೇನೇ ಇರಲಿ, ವೈಶ್ವದೇವ ಅಂತ ಯಾಕಂತಾರಂದ್ರೆ ವಿಶ್ವ ದೇವತೆಗಳಿಗೆ ಅಲ್ಲಿ ಆಹುತಿ ಇದೆ. ಎಲ್ಲಾ ದೇವತೆಗಳಿಗೂ ವಿಶ್ವ ಅಂದ್ರೆ ಎಲ್ಲ ಅಂತಾನೆ ಅರ್ಥ ಸಂಸ್ಕೃತದಲ್ಲಿ. ಹೀಗೆ ವೈಶ್ವದೇವ ಮತ್ತು ಬಲಿಹರಣನೂ ಕೂಡ ವೈಶ್ವದೇವ ಕೆಲವು ಅಂಗಗಳನ್ನು ಒಳಗೊಂಡದ್ದೇ. ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಹೋಗಿ ಅದೇ ಥರ ಮಂಡಲ ಮಾಡಿ ಅಲ್ಲಿ ಈ ಬಲಿಹರಣ ಮಾಡೋದು ಪದ್ಧತಿ ಇದೆ. ಎರಡೂ ಕೂಡ ಗೃಹಸ್ಥನ ಕರ್ತವ್ಯ. ಇದನ್ನ ಮಾಡಿ ಅಥವಾ ಭೋಜನ ಮಾಡಬೇಕು. ಇದಕ್ಕೆ ದೇವತೆಗಳನ್ನು ಭಾಗಿಗಳನ್ನಾಗಿ ಮಾಡಿದ. ಜ್ಞಾತ್ಮನೇ ಅಕುರುತ ಮೂರನೇದು. 3 ಅನ್ನಗಳನ್ನು ತನಗಾಗಿ ನನಗೆ 3 ಅನ್ನಗಳನ್ನು ಕೊಡಿ ನೀವು ಅಂತ ಜಗತ್ತಿಗೆ ಹೇಳಿದ. ಅದ್ಯಾವುದಂದ್ರೆ ಮನಸ್ಸು, ವಾಕ್ ಮತ್ತು ಪ್ರಾಣ. ಇದು ಮನಸ್ಸು ಅಂದ್ರೆ ಭಗವಂತ ತನಗಾಗಿ ಮಾಡಿಕೊಂಡ ಅನ್ನ. ಅದು ಮಾಡಿಕೊಂಡ ಅನ್ನ ಅಂದ್ರೆ ಏನು, ಅವನಿಗೇನು ಅದನ್ನು ತಿಂದ ಹೊಟ್ಟೆ ತುಂಬೋದಿಲ್ಲ ಅಂತಲ್ಲ. ನನಗೆ ಈ ಅನ್ನವನ್ನು ಕೊಟ್ಟು ನೀವು ನನ್ನ ನೈವೇದ್ಯ ಮಾಡಿರಿ ಅಂತ ಹೇಳಿದ್ರು. ಮನವನ್ನು ಇರ್ತಾರೆ ಕಣ್ಣ ನೀವು ಅಂದ್ರೆ ಇದು ಸುಮ್ಮನೆ ಸಾಂದರ್ಭಿಕ. ನಮ್ಗೆ ಇಲ್ಲಿ ಹೇಳಬೇಕಾದದ್ದು ಆತ್ಮನೇ ಅಪೂರ್ವ ಇದು ಒಂದೇ. ಆದ್ರೆ ಉಪನಿಷತ್ತಿನ ಸಾಂದರ್ಭಿಕವಾಗಿ ಒಂದು ಅವಲೋಕನ ಮಾಡಿಬಿಡೋಣ ಅನ್ನೋ ದೃಷ್ಟಿಯಿಂದ ಅವರಿದ್ದನ್ನು ಹೇಳ್ತೇನೆ. ಪಶುಭ್ಯೇಕಂ ಪ್ರಾಯಶ್ಚಿತ್. ಮತ್ತೊಂದು ಅನ್ನವನ್ನ ಪಶುಗಳಿಗೂ ಅದಾರಿಗೆ ಅಂತಂದ್ರೆ ಶೈಶವಾವಸ್ಥೆಯಲ್ಲಿರುವಂತಹ ಮಾನವರು ಪಶುಗಳಿಗೂ ಅವರಿಗೆ ಹಾಲಿನ ರೂಪವಾದಂತಹ ಅನ್ನ. ಚಿಕ್ಕವರಿದ್ದಾಗ ಎಲ್ಲರೂ ಕುಡಿಯೋದು ಅದನ್ನೇ. ಅದಕ್ಕಾಗಿ ಆ ಹಾಲಿನ ರೂಪವಾದಂತಹ ಅನ್ನವನ್ನ ಪಶುಗಳಿಗೆ ಮತ್ತು ಮನುಷ್ಯರಿಗೆ ಕೊಟ್ಟ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಯಚ್ಚ ಪ್ರಾಣಿತಿ ಯಚ್ಚನ. ಆ ಹಾಲಿನಲ್ಲೇ ಈ ಜಗತ್ತೆಲ್ಲವೂ ಕೂಡ ಜಂಗಮಾತ್ಮಕವಾದದ್ದು, ಸ್ಥಾವರಾತ್ಮಕವಾದದ್ದು. ಜಂಗಮ ಅಂದ್ರೆ ನಾವೆಲ್ಲ ಜಂಗಮ ಪ್ರಾಣಿಗಳು. ಜಡ ಚೇತನ ಅಂತ 2 ಥರ ಜಗತ್ತು. ಅದ್ರಲ್ಲಿ ಜಡ ಅಂದ್ರೆ ಕಲ್ಲು ಮಣ್ಣು ಇತ್ಯಾದಿ. ಚೇತನ ಅಂತಂದ್ರೆ ಜಂಗಮ ಚೇತನ, ಸ್ಥಾವರ ಚೇತನ ಅಂತ 2. ನಾವೆಲ್ಲ ಜಂಗಮ ಚೇತನದು, ಓಡಾಡುವ ಚೇತನದು. ಗಿಡ ಬಳ್ಳಿ ಇವೆಲ್ಲ ಸ್ಥಾವರ ಚೇತನ, ನಿಂತಲ್ಲೇ ನಿಂತಿರುವಂಥದ್ದು. ಅದಕ್ಕೂ ಒಂದು ಆಹಾರ ಇದ್ದೇ ಇದೆ. ಹಾಲು ಅಂದ್ರೆ ಬರೀ ಈ ಹಾಲು ಅಷ್ಟೇ ಅಲ್ಲ. ಯಾವುದರಲ್ಲಿ ಹಾಲಿನ ಒಂದು ಗುಣಧರ್ಮಗಳು ಲ್ಯಾಕ್ಟೇಷನ್ ಅಂತ ಏನಿರ್ತದಲ್ಲ ಅದಷ್ಟೇ ಹಾಲಲ್ಲ, ಆ ಗ್ಲೂಕೋಸ್ ಇತ್ಯಾದಿ ಇದ್ದಿರುತ್ತೆ. ಆದರೆ ಜಂಗಮಾತ್ಮಕವಾದಂತಹ ಸ್ಥಾವರ ಪ್ರಾಣಿಗೆ, ಸ್ಥಾವರವಾದಂಥ ಗಿಡ ಏನಿದೆ ಅದು ಕೂಡ ಚಿಕ್ಕದಿದ್ದಾಗ ಅದಿನ್ನೂ ಫಲ ಕೊಡುವಷ್ಟು ದೊಡ್ಡದಾಗೋದಕ್ಕಿಂತ ಮುಂಚೆ ಅದಕ್ಕೊಂದು ಆಹಾರ ಬೇಕಲ್ಲ. ಆ ಆಹಾರಕ್ಕೂ ಫಲ ಅಂತಾನೆ ಅಂತಾರೆ. ಪಯಸ್ಸನ್ನೋ ಶಬ್ದಕ್ಕೆ ಅಷ್ಟು ವ್ಯಾಪಕವಾದ ಅರ್ಥ ಇದೆ ಅಂತ ತಿಳ್ಕೊಳ್ಳಿ. ಮತ್ತೆ ಪಕ್ಷಿಗಳಲ್ಲಿ, ಸಸ್ತನ ಪ್ರಾಣಿಗಳಲ್ಲಿ, ಮ್ಯಾಮಲ್ಸ್ ಅಂತ ಏನಿದ್ದಾವೆ ಸಸ್ತನ ಪ್ರಾಣಿಗಳು, ಅವುಗಳಿಗೆ ಹಾಲಿದೆ. ಪಕ್ಷಿಗಳಿಗೆ ಹಾಲಿಲ್ಲ. ಆದರೆ ತಾಯಿ ತಂದು ಕೊಡುವಂಥ ಗುಟುಕು ಆಹಾರ ಏನಿದೆ ಅದನ್ನೇ ಹಾಲು ಅಂತ ತಿಳ್ಕೊಳ್ಬೇಕು. ಹೀಗೆ ಗಿಡಕ್ಕೆ ಬೇಕಾದದ್ದು, ಸಸ್ತನ ಪ್ರಾಣಿಗಳಿಗೆ ಬೇಕಾದದ್ದು ಮತ್ತು ಪಕ್ಷಿಗಳಿಗೆ ಅಂಡಜಗಳವೆಲ್ಲ ಎಲ್ಲದಕ್ಕೂ ಬೇಕಾದಂಥ ಶೈಶವಾವಸ್ಥೆಯಲ್ಲಿ ತಗೊಳ್ಳುವಂಥ ಆಹಾರ ಎಲ್ಲವೂ ವಯಸ್ಸಂತಲೇ ಅನ್ಸ್ಕೊಂಡಿದೆ ಅಂತ ತಿಳ್ಕೊಳ್ಬೇಕು. ಕಸ್ಮಾತ್ ತಾನಿ ರಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ ಯೋ ವೈತ ಮಕ್ಷಿತಿಂ ವೇದ. ಇವೆಲ್ಲ ಅನ್ನಗಳೇನಿವೆಯಲ್ಲ ಇವು ಎಂದೂ ಕೂಡ ಖಾಲಿನೇ ಆಗೋದಿಲ್ಲ. ಯಾಕೆಂದ್ರೆ ಪರಮಾತ್ಮ ಇದನ್ನು ಮತ್ತೆ ಸೃಷ್ಟಿ ಮಾಡ್ತಿರ್ತಾನೆ. ಎಷ್ಟು ಈಗ 600 ಕೋಟಿ ಜನ ಈಗಾಗಲೇ ಭೂಲೋಕದಲ್ಲಿದ್ದಾರೆ. ಎಷ್ಟೋ ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಅಮೀಬಾ ಆದಂಥ ಏಕಕೋಟಿ ಜೀವಿಗಳಿವೆ, ಬಹುಕೋಟಿ ಜೀವಿಗಳಿವೆ. ಎಲ್ಲನೂ ತಿಂತಾ ಇವೆ. ಎಲ್ಲವೂ ಸಣ್ಣವಿದ್ದವು. ಆಮೇಲೆ ಅವುಗಳಿಗೆ ಬಾಲ್ಯ ಬಂತು, ಯೌವನ ಬಂತು, ಮುಪ್ಪಾಯಿತು, ಸತ್ತು, ಮತ್ತೆ ಹುಟ್ಟಿದವು. ಯಾವುಗಳಿಗೇನು ಆಹಾರ ಕೊರತೆ ಆಗಿಲ್ಲ. ಧನ ಕನಕ ವಾಹನ ಮರ್ಯಾದೆ ಕೊರತೆ ಆಗಿರ್ಬೋದು, ಆಹಾರಕ್ಕಾಗಿ ಕೊರತೆ ಆಗಿಲ್ಲ. ಯಾಕೆ ಅಂತಂದ್ರೆ ಈ ಭಂಡಾರ ಯಾವತ್ತೂ ಕೊರತೆನೇ ಆಗೋದಿಲ್ಲ. ಭಗವಂತ ಹಾಗೆ ಇಟ್ಟಿದ್ದಾನೆ, ಮತ್ತೆ ಮಾಡ್ತಾನಂತ. ಸೋನ್ನಮತ್ತಿ ಪ್ರತೀಕೇನ, ಇದು ಪ್ರತೀಕ. ಕಲ್ಲಿನ ಮೂರ್ತಿ, ಲೋಹದ ಮೂರ್ತಿ, ಆಮೇಲೆ ಜ್ಞಾನಿಗಳಾದಂಥವ್ರು
ಊಟಕ್ಕೆ ಕೂತ್ಕೋತಾರಲ್ಲ, ಬ್ರಾಹ್ಮಣ ಸುವಾಸಿನಿ ಭೋಜನ, ಅವರೆಲ್ಲ ಪ್ರತೀಕ. ಅವರಲ್ಲಿ ಕೂತ್ಕೊಂಡು ಆತ ಅನ್ನ ಊಟ ಮಾಡ್ತಾನೆ. ಅದಕ್ಕಾಗಿ ಏನೇ ಕಾರ್ಯ ಮಾಡಿದಾಗಲೂ ಜ್ಞಾನಿಗಳಾದವ್ರನ್ನ ಕರೆಸಿ, ಶರಣರು, ಜಂಗಮರು, ಬ್ರಾಹ್ಮಣರು ಎಲ್ಲ ಕರೆಸಿ ಭೋಜನ ಮಾಡಿಸ್ಬೇಕು. ಇದಕ್ಕಾಗಿ ಸೋನ್ನ ಮತ್ತಿ ಪ್ರತೀಕೇನ ಸ ದೇವಾನಪಿ ಗಚ್ಚತಿ ಸ ಊರ್ಜಮುಪಜೀವಯತಿ ಇತಿ ಶ್ಲೋಕಾಹ. ಜ್ಞಾನಿಯಾಗಿದ್ದರೆ ಆ ಮನುಷ್ಯ ಮುಂದೆ ದೇವತ್ವವನ್ನು ಪಡ್ಕೋತಾನೆ, ಅಂದರೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಆ ದೇವತೆಗಳು ಕೂಡ ಆತನನ್ನ ಗೌರವಿಸ್ತಾರೆ, ಆತನಿಗೆ ಬೇಕಾದಂತಹ ಅನ್ನ ಇತ್ಯಾದಿಗಳನ್ನು ಕೊಡ್ತಾರೆ ಅಂತ ಇಲ್ಲಿ ಇದು ಬಂತು. ಸಾಂದರ್ಭಿಕವಾಗಿ ಈ 7 ಅನ್ನಗಳನ್ನು ಹೇಳಿದೆ. ಅದರಲ್ಲಿ ಬೇಕಾಗಿದ್ದು ತ್ರೀಣ್ಯಾತ್ಮನೇ ಅಕೃತ ಅಂತ ನಮಗೆ. ಅದನ್ನು ಉಪನಿಷತ್ತು ಮುಂದೆ ಮತ್ತೆ ವಿಸ್ತಾರವಾಗಿ ಹೇಳಿದೆ. ಉಪನಿಷತ್ತು ತ್ರೀಣ್ಯಾತ್ಮನೇ ಅಕುರುತೇತಿ ಮನೋವಾಚಂ ಪ್ರಾಣಂ ತಾನ್ಯಾತ್ಮನೇ ಅಕುರುತ ಅನ್ಯತ್ರಮನ ಅಭೂವಂ ನಾದರ್ಶಂ ಅನ್ಯತ್ರಮನ ಅಭೂವಂ ನಾಶ್ರೌಷಂ ಇತಿ ಮನಸಾ ಹ್ಯೇವ ಪಶ್ಯತಿ ಮನಸಾ ಶೃಣೋತಿ ಕಾಮಸಂಕಲ್ಪೋ ವಿಚಿಕಿತ್ಸಾ ಶುದ್ಧ ಅಶುದ್ಧ ಧೃತಿ ಅಧೃತಿ ಧೀಹಿ 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 ಇತ್ಯೇತತ್ ಸರ್ವಂ ಮನ ಏವ ತಸ್ಮಾತ್ ಅಪಿ ಪೃಷ್ಠತಃ ಉಪಸ್ಪೃಷ್ಟೋ ಮನಸಾ ವಿಜಾನಾತಿ ಯಹ ಕಶ್ಚ ಶಬ್ದೋ ವಾಗೇವ ಸೈಷಾ ಶಂತರ ಅಂತಮಾಯತ್ತ ಏಷಾ ಹಿನಃ ಪ್ರಾಣೋಪಾನೋದಾನೋದಾನ ಸಮಾನೋ ಅನ ಇತ್ಯೇತತ್ ಸರ್ವಂ ಪ್ರಾಣಂ ಏವ ಪ್ರಾಣ ಏವ ಏತನ್ಮನೋ ಏತನ್ಮಯೋ ವಾ ಅಯಮಾತ್ಮ ವಾಂಗ್ಮಯೋ ಮನೋಮಯ ಪ್ರಾಣಮಯ. ತ್ರೀಣಿ ಆತ್ಮನೇ ಕುರಿತು ಅಂತಂತಲ್ಲ, ಅದನ್ನು ಮತ್ತಷ್ಟು ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ. ಅದನ್ನು ಕೂಡ ಗಮನಿಸಬೇಕು. ಈ ಚಕ್ಷುಸ್ಸು ಕಣ್ಣಿದೆ, ಕಿವಿ ಇದೆ, ಮೂಗು, ನಾಲ್ಗೆ ಇವೆಲ್ಲ ಇದೆ. ಅದೆಲ್ಲ ಇದ್ದಾಗ ಮನಸ್ಸನ್ನು ಯಾಕೆ ಪರಮಾತ್ಮ ಸೃಷ್ಟಿ ಮಾಡಿದ? ಆ ಮನಸ್ಸಿನ ಮಹತ್ವ ಏನು ಅಂತಂದ್ರೆ, ಆ ಉಳಿದ 10 ಇಂದ್ರಿಯಗಳಿವೆ ಅಲ್ಲ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಮನಸ್ಸೇ ಬೇಕು. ಇದಿಲ್ಲದೆ ಇದ್ರೆ ಅವು ಇದ್ದು ವ್ಯರ್ಥ. ಅದಕ್ಕಾಗಿ ಅದನ್ನು ಸೃಷ್ಟಿ ಮಾಡಿ ಅದನ್ನು ತನಗೆ ಆಹಾರ ಅಂತ ಇಟ್ಕೊಂಡ. ಯಾಕೆ ಅಂತಂದ್ರೆ, ನೀವು ಇಲ್ಲಿ ಕೂತಿದ್ದೀರಿ, ನೀವು ಕೂತ್ಕೊಂಡವ್ರು ಏನೋ ನಿಮ್ಮಲ್ಲಿ ಆಲೋಚನಾ ಮಗ್ನರಾಗಿದ್ದೀರಿ, ನಿಮ್ಮ ಎದುರಿಗೆ ಯಾವುದೋ ಒಂದು ವಸ್ತು ತಂದಿರ್ತೇವೆ, ಅದನ್ನು ನೋಡಿದ್ರಾ ಅಂತ ನಾವು ಕೇಳಿದ್ರೆ, ಇಲ್ಲ ನೋಡಲಿಲ್ಲ, ನಾನು ಬೇರೆ ವಿಷಯದಲ್ಲಿ ಮನಸ್ಸನ್ನು ಇಟ್ಟಿದ್ದೆ ಅಂತೀರಿ. ನಿಮ್ಮ ಮನಸ್ಸು ಬೇರೆ ವಿಷಯದಲ್ಲಿ ಇತ್ತು, ಏನೋ ಶ್ರವಣ ಮಾಡ್ತಿದ್ದೆ, ಏನೋ ಆಲೋಚನೆ ಮಾಡ್ತಿದ್ರಿ. ಅದಕ್ಕೆ ವಸ್ತು ನಿಮ್ಮ ಎದುರಿಗಿದ್ರು ಕೂಡ ಕಾಣಲಿಲ್ಲ. ಹಿಂದ್ಗಡೆ ಇತ್ತು ಅಂತಲ್ಲ, ಮುಂದ್ಗಡೆ ಇದ್ರೂ ಕಾಣಲಿಲ್ಲ. ಯಾಕೆಂದ್ರೆ ಮನಸ್ಸು ಅಲ್ಲಿ ತೊಡಗಲಿಲ್ಲ ಅನ್ನೋ ಕಾರಣಕ್ಕಾಗಿ. ಈ ಮಾತನ್ನು ಕೇಳಿದ್ಯಾ ಅಂತ ಕೇಳ್ತೀವಿ ಕೆಲವೊಮ್ಮೆ. ಇಲ್ಲ, ಕೂತಿದ್ದು ಪುರಾಣದಲ್ಲಿ ಕೇಳಲಿಲ್ಲ, ಮನಸ್ಸು ಸ್ವಲ್ಪ ಇಲ್ಲಿ ಬೇರೆ ಇತ್ತು ಅಂತೀವಿ. ಮನಸ್ಸು ಬೇರೆ ಕಡೆ ಎಲ್ಲ ಹೋಗಿತ್ತು, ಅದು ಪುರಾಣ ಕೇಳಲಿಲ್ಲ. ಇದು ಮನಸ್ಸಿನ ಮಹತ್ವವನ್ನು ಉಪನಿಷತ್ತೇ ಹೇಳಿದೆ, ತಾನಾಗೆ ಹೇಳ್ತಾ ಹೋಗಿದೆ. ಅದನ್ನೆಲ್ಲ ಅನ್ಯತ್ರ ಮನ ಭೂವಂ ನಾಶ್ರೌಷಂ, ನಾ ಕೇಳಲಿಲ್ಲ, ಹೋಗಿದ್ದ ಪುರಾಣಕ್ಕೆ, ಮನಸ್ಸೆಲ್ಲೂ ಬೇರೆ ಕಡೆ ಇತ್ತು. ಇದು ಮನಸಾಹ್ಯವ ಪಶ್ಯತಿ, ಎಲ್ಲ ಆಗ್ಬೇಕಾದ ಮನಸ್ಸಿನಿಂದಲೇ, ಇವೆಲ್ಲ ಹೊರಗಿಂದಷ್ಟೇ. ಮನಸ್ಸು ಬೇರೆ ಕಡೆ ಇದ್ರೆ ಇತರ ಯಾವ ಇಂದ್ರಿಯದಿಂದಲೂ ಯಾವ ಕ್ರಿಯೆನೂ ಆಗೋದಿಲ್ಲ, ಯಾವ ಜ್ಞಾನವೂ ಆಗೋದಿಲ್ಲ. ಮನಸ್ಸು ವ್ಯಾಕುಲವಾಗಿದ್ರು ಇದ್ದಾಗ ಉಳಿದ ಇಂದ್ರಿಯಗಳಿಂದ ಜ್ಞಾನ ಉತ್ಪತ್ತಿ ಆಗೋದಿಲ್ಲ. ಅವ್ಯಾಕುಲವಾಗಿದ್ರೆ, ಮನಸ್ಸು ಏಕಾಗ್ರವಾಗಿದ್ರೆ, ಅದರಿಂದ ಚಕ್ಷುಷಿನಿಂದ ಕೇಳ್ತಾನೆ, ಚಕ್ಷುಷಿನಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ಮನಸ್ಸೇ ಪ್ರಧಾನ. ಅದಕ್ಕಾಗಿ ಮನಸ್ಸನ್ನೇ ಅನ್ನ ಎಂಬುದಾಗಿ ಆ ಪರಮಾತ್ಮ ಸೃಷ್ಟಿ ಮಾಡಿದ. ಆ ಪರಮಾತ್ಮನಿಗೆ ಅನ್ನವಾಗಿರುವಂತಹ ಮನಸ್ಸೇನಿದೆ ಅದು ನಾನಾ ಥರದ ರೂಪಗಳನ್ನು ಒಳಗೊಂಡದ್ದು. ಮನಸ್ಸಿಗೆ ಮುಖ ಇವೆ, ಹುಚ್ಚು ಮನಸ್ಸಿನ 10 ಮುಖಗಳು. ಅದು ಹೇಗಂತಂದ್ರೆ, ಕಾಮ, ಸಂಕಲ್ಪ, ವಿಚಿಕಿತ್ಸ, ಶುದ್ಧ, ಅಶುದ್ಧ, ಧೃತಿ, ಅಧೃತಿ, ಧೀ, ಧೀ, ಭೀ, ಇಷ್ಟಿವೆ. ಇವೆಲ್ಲ ಮನಸ್ಸಿನ ಮುಖಗಳು. ಅಲ್ಲಿ ಸಂಕಲ್ಪ, ಕಾಮ ಅಂದ್ರೆ ಒಂದು ಅಪೇಕ್ಷೆ, ಸಂಕಲ್ಪ ಅಂದ್ರೆ ಅದನ್ನ ಪಡ್ಕೋಬೇಕು ಅಂತ ಒಂದು ಹಂಬಲ, ಇದಕ್ಕೆಲ್ಲ ಹಾಗೆ ಕರೀತಾರೆ. ಮನಸ್ಸಿನ ಪರಿಣಾಮಗಳೇ. ಅದಕ್ಕಾಗಿ ಮನಸ್ಸನ್ನು ಅನ್ನ ಅಂತ ಹೇಳಿದೆ. ಬಾಹ್ಯೇಂದ್ರಿಯಗಳು ಮನಸ್ಸಿಗೆ ಅಧೀನ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯ ಎಲ್ಲ ಮನಸ್ಸಿಗೆ ಅಧೀನ ಆದ್ರಿಂದಲೇ ಮನಸ್ಸು ಏಕಾಗ್ರವಾಗಿದ್ದಾಗ, ಮನಸ್ಸನ್ನು ತೊಡಗಿಸ್ಕೊಂಡಿದ್ದಾಗ, ಅಂದ್ರೆ ನೀವು ಅಟೆಂಟಿವ್ ಆಗಿದ್ದಾಗ, ಹಿಂದಿನಿಂದ ಯಾರು ಮುಟ್ಟಿದ್ರೆ ನೀವು ಕೂಡಲೇ ಗೊತ್ತಾಗ್ತದೆ. ಮುಂದಿಂದಲೇ ಮುಟ್ಟಬೇಕಾಗಿಲ್ಲ, ನೀವು ನೋಡ್ಬೇಕಾಗಿಲ್ಲ ಅವನನ್ನ, ಹಿಂದಿಂದ ಮುಟ್ಟಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನಿಮ್ಮ ಮನಸ್ಸು ಅಲ್ಲಿ ತೊಡಗಿಕೊಂಡಿದ್ದಾಗ. ಮನಸ್ಸು ತೊಡಗಿಕೊಂಡಿಲ್ಲದೆ ಇದ್ರೆ, ಕನಸು ನೀವು ಮಲ್ಕೊಂಡಿದ್ದಾಗ ಯಾರು ನಿಮ್ಮನ್ನು ಮುಟ್ಟಿದ್ರೆ ಸ್ವಲ್ಪ ಮುಟ್ಟಿದ್ರೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಮನಸ್ಸು ತೊಡಗಿಕೊಂಡಿಲ್ಲ. ಸ್ವಲ್ಪ ಜೋರಾಗಿ ತಪ್ಪಿ ಹಚ್ಚಿದ್ರೆ ಗೊತ್ತಾಗ್ತದೆ ಮನಸ್ಸು
ಹೊರಗೆ ಬರ್ತದೆ ಮತ್ತೆ. ವಾಕ್ಗೆ ಈ ವಾಕ್ ಮನಸ್ಸು ಅಂತ ಹೀಗಿದೆಯಲ್ಲ, ವಾಕ್ ಪ್ರಾಣ ಮತ್ತು ಮನಸ್ಸು ಅಂತೇಳಿ, ಅದರಲ್ಲಿ ವಾಕ್ ಏನಿದೆಯಲ್ಲ ವಾಣಿ, ಅದು ಈ ಅನ್ನ, ಭಗವಂತನಿಗೆ ಅನ್ನ ಹೇಗೆ ಅಂತಂದ್ರೆ ಧ್ವನ್ಯಾತ್ಮಕವಾದಂತಹ ವರ್ಣಾತ್ಮಕವಾದಂತಹ ಪ್ರತಿಯೊಂದು ಶಬ್ದವೂ ಕೂಡ ವಾಗೀಂದ್ರಿಯದಿಂದಲೇ ಉಚ್ಚರಿಸಲ್ಪಡ್ತದೆ. ಧ್ವನ್ಯಾತ್ಮಕ ಶಬ್ದ ವರ್ಣಾತ್ಮಕ ಶಬ್ದ ಅಂತ ಎರಡು ಥರ. ವರ್ಣಾತ್ಮಕ ಶಬ್ದ ಅಂತಂದ್ರೆ ಕ ಖ ಗ ಘ ಇವೆಲ್ಲ ವರ್ಣಾತ್ಮಕ. ನಾನು ಕ ಅಂದ್ರೆ ಕನಕ ಅಂದ್ರೆ ಖಡ್ಗ ಅಂದ್ರೆ ಅದು ಖ ಅಂತ ನೀವು ಹೇಳ್ಬೋದು. ಇದು ಕವರ್ಗದಲ್ಲಿ 2ನೇ ಅಕ್ಷರ, 1ನೇ ಅಕ್ಷರ, ಕವರ್ಗದಲ್ಲಿ 4ನೇ ಅಕ್ಷರ ಅಂತ ಇದೆಲ್ಲ ಅದನ್ನು ಗುರುತಿಸಿ ಹೇಳ್ಬೋದು. ಈಗ ಒಂದು ವಸ್ತುವನ್ನು ಬಡಿದ್ರೆ ಒಂದೇನೋ ಜಾಗಟೆ ಕೊಡಿದ್ವಿ, ಗಂಟೆ ಕಾಯಿಸಿದ್ವಿ, ಕೈಗಳನ್ನು ತಟ್ಟಿದ್ವಿ, ಇವೆಲ್ಲ ಧ್ವನ್ಯಾತ್ಮಕ ಶಬ್ದ. ಅದೇನಂತ ನೀವು ನಿರೂಪಿಸಕ್ಕೆ ಸಾಧ್ಯ ಇಲ್ಲ. ಅದು ಹುಟ್ಟೋದೆಲ್ಲನೂ ವಾಗೀಂದ್ರಿಯದಿಂದಲೇ ಹುಟ್ಟೋದು. ಆದ್ದರಿಂದ ಎಲ್ಲಾ ಶಬ್ದಗಳು ಕೂಡ ವಿಷ್ಣುವಿನ ನಾಮ ಅಂತ ತಿಳ್ಕೊಳ್ಬೇಕು, ವಿಷ್ಣುವಿನ ಪ್ರೀತಿಕರ ಅಂತ ತಿಳ್ಕೊಳ್ಬೇಕು. ಬರೇ ಖಡ್ಗ, ಘಟ, ಪಟ, ವಿಷ್ಣು, ಗೋವಿಂದ, ಕೃಷ್ಣ ಇವಷ್ಟೇ ಈ ವರ್ಣಾತ್ಮಕ ಶಬ್ದಗಳಷ್ಟೇ ಭಗವಂತನ ನಾಮ ಅಂತಲ್ಲ. ಈ ಎಲ್ಲ ಶಬ್ದಗಳಿದೆಲ್ಲ, ಈ ಏನು ಧ್ವನ್ಯಾತ್ಮಕ ಶಬ್ದಗಳಾಗ್ತಾವಲ್ಲ, ಇವು ಕೂಡ ಭಗವಂತನ ನಾಮಗಳು ಅಂತಲೇ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಹೆಚ್ಚು ವಿವರ ಈಗ ಹೇಳೋದಿಲ್ಲ. ಮುಂದೆ ಇನ್ನೊಂದು ಶ್ಲೋಕವೇ ಬರೋದಿದೆ, ಬಗೆ ಬಗೆಯ ನಾಮದಲ್ಲಿ ಅಂತ ಬರೋದಿದೆ ಮುಂದೆ. ಆಗ ಬಂದಾಗ ಅದ್ರ ಬಗ್ಗೆ ಮತ್ತೊಂದು ವಿಸ್ತಾರವನ್ನು ಐತರ್ಯೋಪನಿಷತ್ತಿಗೆ ಅನುಸಾರವಾಗಿ ಹೇಳ್ತೇನೆ. ಇದೀಗ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ಭಗವಂತನಿಗೆ ಮನಸ್ಸು ಹೇಗೆ ಅನ್ನ ಅಂತ ಅನ್ನೋದಷ್ಟೇ. ಹಾಗಾಗಿ ಸರ್ವಶಬ್ದೋಚ್ಚಾರಣ ಮಾಡೋ ಮೂಲಕ ವಾಗೀಂದ್ರಿಯ ಭಗವಂತನನ್ನ ವಿಷಯೀಕರಿಸಿದೆ, ಭಗವಂತನನ್ನ ತಲುಪಿದೆ, ಅದಕ್ಕಾಗಿ ಆತನಿಗೆ ಅನ್ನ ಆಗಿದೆ. ವೇದದೃಷ್ಟಾರದಂಥ ಋಷಿಗಳೆಲ್ಲ ಹಾಗೆ ಹೇಳ್ತಾರೆ, ನಮ್ಮ ಮಾತುಗಳು ವಿಷ್ಣುವನ್ನು ಆಶ್ರಯಿಸಿಕೊಂಡಿವೆ, ವಿಷ್ಣುವನ್ನು ಅವಲಂಬಿಸಿಕೊಂಡಿವೆ, ಅವನನ್ನೇ ಹೇಳ್ತವೆ. ಇನ್ನು ಪ್ರಾಣ, ಅದು ಭಗವಂತನಿಗೆ ಅನ್ನ ಹೇಗೆ ಅಂತಂದ್ರೆ, ವೇದದೃಷ್ಟಾರದಂತಹ ನಾವು ಋಷಿಗಳೇನಿದ್ದೇವೆ, ನಮಗೆ ನಮ್ಮ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ 5 ಪ್ರಾಣಗಳೇನಿವೆಯಲ್ಲ ಅವೆಲ್ಲ ಹರಿ ವಿಷಯಕ. ಶರೀರದಲ್ಲಿದ್ದು ಬೇರೆ ಬೇರೆ ಕೆಲಸ ಮಾಡ್ತವೆ. ಅವೆಲ್ಲ ಮೂಲ ಮತ್ತು ಕೊನೆಗೆ ಅಂತತಃ ತಲುಪೋದು ಭಗವಂತನನ್ನೇ. ಅದಕ್ಕಾಗಿ ಪ್ರಾಣವು ಕೂಡ ಭಗವಂತನಿಗೆ ಅನ್ನ. ಹೀಗೆ ವಾಕ್, ಮನಸ್ಸು ಮತ್ತು ಪ್ರಾಣಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳೇನಿದ್ದಾರೆ ಅವರ ಸಾನ್ನಿಧ್ಯದಿಂದ ಇಂಥ ಎಲ್ಲ ಕೆಲಸಗಳು ನಡೀತಿವೆ ಅಂತ ಮನುಷ್ಯರಿಗೆ ತಿಳ್ಕೊಳ್ಬೇಕು. ಈ ಸಪ್ತಾನ್ನ ಬ್ರಾಹ್ಮಣ ಏನಿದೆ ಬೃಹದಾರಣ್ಯಕ ಉಪನಿಷತ್ತು, ಅದಕ್ಕೊಂದು ಭಾಷ್ಯ ಹೀಗಿದೆ, ಮಾಧ್ವ ಭಾಷ್ಯ. ಸಪ್ತಾನ್ನಾನಿ ಯದಾ ವಿಷ್ಣು ಪರಮ ಪುರುಷೋ ವಿಭು ಸಸಬ್ಜತೆ ಸಾಂ ಸ್ವಾರ್ಥಾನಿ ಚಕಾರ ತ್ರೀಣಿ ಕೇಶವಃ ಮನೋವಾಚಂ ತಥಾ ಪ್ರಾಣಂ ತಸ್ಮಾತ್ ತೈಸ್ತುಷ್ಟಿಮೇತಿ ಸಹ ತಸ್ಮಾತ್ ಸದ್ಭಕ್ತಿ ಕಾಮಸ್ಯ ಸಂಕಲ್ಪಂ ತತ್ಕೃತಿಂ ಪ್ರತಿ. ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಬಂತು. ಇದು ಮುಖ್ಯವಾಗಿರೋದು ಹೇಳಬೇಕಾಗಿದ್ದು ಇದನ್ನ. ಪ್ರಾಣ ಮತ್ತು ವಾಕು ಅವೆಲ್ಲ ಮನಸ್ಸಿನ ಜೊತೆಗೆ ಬಂದಿತ್ತು. ಮನಮನಿತ್ತರೆ ತನ್ನ ನೀವು ಅನ್ನೋಂಥ ದಾಸರು ಹೇಳಿದ್ರಿಂದ ಮುಖ್ಯವಾಗಿ ಹೇಳಬೇಕಾದ್ದು ಮನಸ್ಸಿಂದ. ಅದು ಈ ಮಾಧ್ವ ಭಾಷ್ಯದಲ್ಲಿ ಅದು ವಿಸ್ತಾರವಾಗಿ ವರ್ಣನೆಗೊಂಡಿದೆ, ಅದನ್ನು ಹೇಳಬೇಕು. ಮನಸ್ಸಿನ ಎಲ್ಲಾ ವೃತ್ತಿಗಳನ್ನೂ ಕೂಡ ಮನಸ್ಸು ಏನೇನು ಮಾಡ್ತದೆ, ಇಲ್ಲಿ ಹಿಂದೆ 10 ಬಂತಲ್ಲ, ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶುದ್ಧ, ಅಶುದ್ಧ ಅಂತ, ಇವೆಲ್ಲವನ್ನೂ ಕೂಡ ಭಗವಂತನಿಗೆ ಪ್ರೀತಿಗಾಗಿ ಮೀಸಲಾಗಿಡಬೇಕು. ನಾವೇನು ನಮ್ಮ ಶುದ್ಧ ಇದ್ರೆ ಭಗವಂತನ ಬಗ್ಗೆ ಶುದ್ಧ, ಸಂಕಲ್ಪ ಇದ್ರೆ ಅವನ ಬಗ್ಗೆನೇ ಸಂಕಲ್ಪ, ಹಾಗೆ ಮಾಡಬೇಕು. ಅವನು ಮೊದಲನೇದಾಗಿ ಯಾವುದು ಕಾಮ, ಇದನ್ನು ಗಮನಿಸ್ಬೇಕು. ಮನವನ್ನು ಭಗವಂತನಿಗೆ ಈಯೋದೊಂದು ಹೀಗೆ. ಅವನ ಭಕ್ತಿಯ ವಿಷಯದಲ್ಲಿ ಕಾಮವನ್ನು ಇಡಬೇಕು. ಕಾಮವೇ ಪುರುಷಾರ್ಥ ಅಂತ ಹೇಳಿದ ಭೀಮ, ಅದು ಮಹಾಭಾರತದಲ್ಲಿ ಮುಂದೆ ಬರೋದಿಲ್ಲ ಕತೆ. ಅವಾಗ ಇದನ್ನು ನೆನಪು ಮಾಡ್ಕೊಳ್ಳಿ. ಯಾವುದೋ ಎಲ್ಲ ಪುರುಷಾರ್ಥಗಳು ಶ್ರೇಷ್ಠ ಯಾವುದಂದ್ರೆ ಧರ್ಮರಾಜ ಸ್ವಯಂ ಧರ್ಮನೇ ಅಂದ, ಮತ್ತೊಬ್ಬ ಯಾರೋ ಮೋಕ್ಷ ಅಂದ್ರು. ಈ ಭೀಮ ಇದ್ದಕ್ಕಿದ್ದಂತೆ ಕಾಮ ಅಂದ. ಅದು ಬಹಳ ವಿಚಿತ್ರ ಆಶ್ಚರ್ಯ. ಈ ಭೀಮ ಏನು ಇದ್ದಕ್ಕಿದ್ದಂತೆ ಕಾಮ ಪುರುಷಾರ್ಥ ದೊಡ್ಡದು ಅಂತ ಹೇಳ್ತಿದ್ದಾನಲ್ಲ ಅಂತ ಇದೆ. ಮನಸ್ಸಿನ ಒಂದು ಮುಖವಾದಂತಹ ಮೊದಲನೇ ಮುಖವಾದ ಕಾಮ ಏನಿದೆ ಅದು ಭಗವಂತನಿಗೆ ಮೀಸಲಾಗಿರ್ಬೇಕು. ಮತ್ತೆ ಸಂಕಲ್ಪ ಅಂದ್ರೆ ಹೀಗೆ ಮಾಡಬೇಕು ಅಂತ ಒಂದು ಹಂಬಲ, ಅದು ಯಾವ್ದ್ರಲ್ಲಿ ಇರಬೇಕು ಅಂದ್ರೆ ಭಗವಂತನ ಪೂಜಾ ವಿಷಯದಲ್ಲಿ ಸಂಕಲ್ಪ ಮಾಡಬೇಕು. ಮುಂದೆ ಏನಿದೆ ಅಂತಂದ್ರೆ ವಿಚಿಕಿತ್ಸಾ ಅಂತಿದೆ. ವಿಚಿಕಿತ್ಸಾ ಅಂದ್ರೆ ಇಚ್ಛಾ ಅಂತ ತಿಳ್ಕೊಳ್ಬಹುದು. ಅವನ ಜ್ಞಾನವನ್ನು ಸಂಪಾದನೆ ಮಾಡೋದ್ರಲ್ಲಿ ವಿಚಿಕಿತ್ಸಾ ಇರಬೇಕು. ಆಮೇಲೆ ಶುದ್ಧ ಅಂತಿದೆ. ಶ್ರದ್ಧೆ ಅಂದ್ರೆ ಡಿವೋಷನ್, ಅದ್ರ ಬಗ್ಗೆ ಒಂದು ಕಮಿಟ್ಮೆಂಟ್, ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದ್ಯಾವ್ದ್ರಲ್ಲಿ ಶ್ರದ್ಧೆ ಇರಬೇಕು ಅಂದ್ರೆ ಅವನ ಗುಣೋತ್ಕರ್ಷದಲ್ಲಿ ಶ್ರದ್ಧಾ ಇರಬೇಕು. ಭಗವಂತನ ಗುಣವೈಭವ ಏನಿದೆ ಅದನ್ನು ಆಡುವುದರಲ್ಲಿ, ಪಾಡುವುದರಲ್ಲಿ ಮನುಷ್ಯನಿಗೆ
ಶುದ್ಧ ಇರಬೇಕು. ಅಶುದ್ಧ ಇರಬೇಕು. ಎಲ್ಲಿ ಅಶುದ್ಧ ಇರಬೇಕು ಅಂದರೆ ಭಗವಂತನ ವಿಷಯದಲ್ಲಿ ಅಶುದ್ಧ ಇರಬಾರ್ದು. ಮತ್ತೆ ಅವನಿಗೆ ಅನ್ಯ ಸಾಮ್ಯ ಇಲ್ಲ ಅಂತ ತಿಳ್ಕೊಳ್ಬೇಕು. ಅನ್ಯ ಸಾಮ್ಯ ವಿಷಯದಲ್ಲಿ ಅಶುದ್ಧ ಇರಬೇಕು. ಭಗವಂತನು ಬೇರೆಯವರು ಸಮಾನನಾಗಿದ್ದಾನೆ, ಬೇರೆ ಯಾರೋ ಭಗವಂತನಿಗೆ ಸಮಾನರಾಗಿದ್ದಾರೆ ಅನ್ನೋ ಈ ಸಂಗತಿ ಏನಿದೆ ಅದು ಆ ವಿಷಯದಲ್ಲಿ ಅಶುದ್ಧ ಇರಬೇಕು. ಅವನಿಗಿಂತ ಇನ್ನೊಬ್ರು ಯಾರಾದ್ರೂ ಮೋತ್ಕೃಷ್ಟರಾಗಿದ್ದಾರೋ, ಗುಣವೈಭವದಿಂದ ಉನ್ನತರಾಗಿದ್ದಾರೋ ಅಂದರೆ ಆ ವಿಷಯದಲ್ಲಿ ಅಶುದ್ಧ ಇರಬೇಕು. ಅವನಿಗೆ ಅನ್ಯರಿಂದ ಅಭೇದ ಇದೆಯೋ ಆ ವಿಷಯದಲ್ಲಿ ಅಶುದ್ಧ ಇಡಬೇಕು. ಅವನಿಗೆ ಪ್ರಾಕೃತ ದೇಹ ಇದೆಯೋ ಅಂದರೆ ಆ ವಿಷಯದಲ್ಲೂ ಅಶುದ್ಧ ಇಡಬೇಕು. ಶುದ್ಧ ತೋರಿಸಬಾರ್ದಲ್ಲಿ. ಧೈರ್ಯ ತೋರಿಸ್ಬೇಕು. ಎಲ್ಲಿ ಧೈರ್ಯ ತೋರಿಸ್ಬೇಕು ಅಂದರೆ ಪರಮಾತ್ಮನ ಪೂಜೆ ಮಾಡೋದ್ರಿಂದ ಧೈರ್ಯ ತೋರಿಸಲೇಬೇಕು. ಇಲ್ಲಿ ಹೇಗೆ ಹೇಳ್ತಾರೆ, ಪರಮಾತ್ಮನ ನಿಂದನೆ ಮಾಡುವಂಥ ವಾಕ್ಯ ಏನಾದರೂ ಇದ್ದರೆ ಅದನ್ನ ನಿರಾಕರಣೆ ಮಾಡೋದ್ರಿಂದ ಧೈರ್ಯ ತೋರಿಸ್ಬೇಕು. ಪರಮಾತ್ಮನ ನಿಂದನೆ, ವೇದ ನಿಂದನೆ ಇತ್ಯಾದಿಗಳ ಬಗ್ಗೆ ಮನುಷ್ಯ ಯಾವತ್ತೂ ಕೂಡ ಪ್ರತಿಭಟನೆ ಮಾಡುವಂಥ ಶಕ್ತಿ ಇರಬೇಕು. ಧೃತಿಂ ತನ್ನಿಂದ ಇವಾಗಾದವು ಅಂತಿದೆ. ಭೀಮಸೇನ ಅಂತ ಧೈರ್ಯ ತೋರಿಸ್ತಿದ್ದಂತೆ. ಭಗವಂತನ ಯಾರು ನಿಂದನೆ ಮಾಡಿದರೆ ಅವ್ರ ತಲೆಯನ್ನೇ ಮೆಟ್ಟುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಂತೆ. ಅದಕ್ಕಾಗಿ ಆ ಭೀಮಸೇನನ ತೊಡೆ ಮುರಿದು ಕೆಡವಿಗೆ, ಭೀಮಸೇನ ದುರ್ಯೋಧನನನ್ನ ತೊಡೆ ಮುರಿದು ಕೆಳಗೆ ಕೆಡವಿದ ಮೇಲೆ ಅವನ ತಲೆಯನ್ನು ಮೆಟ್ಟಿದ್ದಂತೆ. ಅವನ ಪ್ರತಿಜ್ಞಾನವಾಗಿತ್ತು. ಈ ದುರ್ಯೋಧನ ಭಗವಂತನ ನಿಂದೆ ಮಾಡ್ತಿದ್ದ. ಅವನು ಬಂಧನ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ದೂತನಾಗಿ ಬಂದಾಗ. ಅದಕ್ಕಾಗಿ ಅವನು ನಿಂದನೆ ಮಾಡೋದ್ರ, ಅಂಥ ದುಷ್ಟರನ್ನು ದಮನ ಮಾಡೋದ್ರಲ್ಲಿ ಧೈರ್ಯ ತೋರಿಸ್ಬೇಕು. ಪ್ರಾಪ್ತೆ ತತ್ರೈವ ಚ ಧೃತಿಂ, ಅಧೈರ್ಯ, ಭಯನೂ ತೋರಿಸ್ಬೇಕು. ಭಯ ಎಲ್ಲಿ ತೋರಿಸ್ಬೇಕು ಅಂದ್ರೆ ಅಧೃತಿ, ಅದನ್ನೆಲ್ಲಿ ತೋರಿಸ್ಬೇಕು ಅಂತಂದ್ರೆ ಆ ಪರಮಾತ್ಮನ ನಿಂದಿಸುವ ವಿಷಯದಲ್ಲಿ ಸ್ವಲ್ಪನೂ ಧೈರ್ಯ ಇರಬಾರ್ದು. ಪರಮಾತ್ಮನ ಮತ, ಅವನ ಸಿದ್ಧಾಂತ ಏನಿದೆ ಅದನ್ನು ತ್ಯಜಿಸುವುದರಲ್ಲಿ ಮತ್ತು ಅವನ ಭಕ್ತಿಯನ್ನು ತ್ಯಜಿಸುವುದರಲ್ಲಿ ನಾಚಿಕೆ ಇಲ್ಲಿರ್ಬೇಕು ಮನುಷ್ಯನಿಗೆ. ಮತ್ತೆಲ್ಲೆಲ್ಲ ನಾಚಿಕೆ ಇರಬಾರ್ದು. ಪರಮಾತ್ಮ ಸರ್ವಭಿನ್ನ ಅನ್ನೋ ವಿಷಯದಲ್ಲಿ ಬುದ್ಧಿ ಇರಬೇಕು. ಇವೆಲ್ಲ ಮನಸ್ಸಿನ ಧೀ ಅಂದ್ರೆ ನಾಚಿಕೆ, ಧೀ ಅಂದ್ರೆ ಬುದ್ಧಿ. ಮುಂದೆ ಭಯ ಇರಬೇಕು ಮನುಷ್ಯನಿಗೆ. ಎಲ್ಲಿ ಭಯ ಇರಬೇಕಂದ್ರೆ ಪರಮಾತ್ಮನನ್ನು ತಿಳ್ಕೊಳ್ಳದೇ ಇದ್ರೆ ಏನ್ ಬೇಕು ನಮ್ದು ಅಂತ ಭಯ ಪಡಬೇಕು. ಪರಮಾತ್ಮನ ತಿಳ್ಕೊಳ್ಬೇಕು ನಾವು, ಅವನ ಕುರಿತಾದ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಮಾಡದೇ ಇದ್ರೆ ನಮ್ಮ ಗತಿ ಏನಾದಿತ್ತು ಅಂತ ಭಯ ಪಡಬೇಕು. ಹೀಗೆ ಅಂತಾಯ್ತು. ಇವೆಲ್ಲ ಮನಸ್ಸಿನ ಪರಿಣಾಮಗಳು. ಮುಂದೆ ಆ ವಾಗಿಂದ್ರಿಯ ಇತ್ಯಾದಿಗಳನ್ನು ಹೇಗೆ ತೊಡಗಿಸಬೇಕು ಅಂತ ಅದೆಲ್ಲ ಮುಂದೆ ಬಂದಿದೆ. ಅಂತೂ ಮನಸ್ಸಿನ 10 ಮುಖಗಳೇನಿವೆ, ಹುಚ್ಚಿದು ಮನಸ್ಸು, ಇದು 10 ಮುಖಗಳನ್ನು ಅಲ್ಲಿ ತೊಡಗಿಸಿದ್ರೆ ಅದು ಹುಚ್ಚಾಗೋದಿಲ್ಲ, ಅದು ಯೋಗ್ಯ ಆಗ್ತದೆ ಮನಸ್ಸು. ಅಂಥ ಮನಸ್ಸನ್ನು ಕೊಟ್ಟರೆ ತನ್ನನ್ನೇ ತಾನು ಕೊಟ್ಕೊತಾನೆ. ಈಗ ಮನುಷ್ಯ ಆದವನು ಭಗವಂತನಿಗೆ ನೈವೇದ್ಯ ಮಾಡ್ತಾನಲ್ಲ, ಮನೆಯಲ್ಲಿ ಕೂತ್ಕೊಂಡಾಗಲಿ, ದೇವಾಲಯದಲ್ಲಿ ಕೂತ್ಕೊಂಡಾಗಲಿ, ಶಿಲಾದಲ್ಲಿರುವಂಥ ಅಥವಾ ಲೋಹದ ವಿಗ್ರಹದಲ್ಲಿರುವಂಥ ಭಗವಂತನ ನೈವೇದ್ಯ ಮಾಡ್ತಾನಲ್ಲ, ಅಲ್ಲೆಲ್ಲ ಈ ಸಂಗತಿಗಳನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ಸಾಧ್ಯ ಆಗುತ್ತೆ. ಹೇಗೆ ಅನುಸಂಧಾನ ಮಾಡ್ಕೋಬೇಕು ಅಂತಂದ್ರೆ ಅದು ಆ ನೈವೇದ್ಯ ಪ್ರಕ್ರಿಯೆಲ್ಲ ಬಂದಿದೆ. ನೈವೇದ್ಯ ಅಂದ್ರೆ ಏನು? ಎದುರಿಗೆ ಭಗವಂತನ ಪದಾರ್ಥಗಳನ್ನು ತಂದಿಡ್ತೇವೆ, ತಂದಿಟ್ಟು ಅದಕ್ಕೆ ತೀರ್ಥ ಹಾಕ್ತೀವಿ, ತುಳಸಿ ಹಾಕ್ತೀವಿ, ಈಗ ಪರಿಷೇಕ ಮಾಡ್ತೀವಿ. ಆಮೇಲೆ ತಲೆ ಮೇಲೆ ಮುಖದ ಬಟ್ಟೆ ಹಾಕೊಂಡು ಕೂತ್ಕೋತೀವಿ. ಆವಾಗ ಆಲೋಚನೆ ಮಾಡ್ಬೇಕಾದ್ದೇನು ಅಂತಂದ್ರೆ ಪ್ರತಿಮಾದೊಳಗೆ, ನನ್ನೊಳಗೆ, ಅಲ್ಲಿ ಎಲ್ಲ ಕಡೆ ಇರುವಂಥ ಭಗವಂತ ಒಬ್ಬನೇ ಅಂತ ಆಲೋಚನೆ ಮಾಡಬೇಕು. ಅದು ನಿಜವಾದ ನೈವೇದ್ಯ. ಅಂದ್ರೆ ನೀನು ಅನ್ನವನ್ನು ನೀನೇ ಕೊಟ್ಟಿ, ಯಾರು ಅಂದ್ರೆ ಪ್ರತಿಮಾದೊಳಗಿದ್ದವನೇ ನೀನೇ ಕೊಟ್ಟಿ, ಬಿಂಬರೂಪನಾಗಿ ನನ್ನ ಹೃದಯದಲ್ಲಿದ್ದಿ, ನಿನ್ನನ್ನು ನಾನು ಆ ಪ್ರತಿಮಾದನ್ನೇ ಕರೆದಿದ್ದೆ. ಪೂಜೆ ಮುಗಿದ ತನಕ ಸ್ಥಿರನಾಗಿರೋ ಬಾ ಅಂತ ಕರೆದಿದ್ದೆ. ಪೂಜೆ ಸ್ವೀಕಾರ ಮಾಡಿದ್ವಿ. ಪ್ರತಿಮಾದಲ್ಲೂ ನೀನೇ ಇದ್ದಿ, ನನ್ನಲ್ಲೂ ನೀನೇ ಇದ್ದಿ, ಆಹಾರ ಪದಾರ್ಥಗಳಲ್ಲೂ ನೀನೇ ಇದ್ದಿ ಅಂತ ಅನುಸಂಧಾನ ಮಾಡೋದೇ ನೈವೇದ್ಯ. ಹಾಗೆ ಮಾಡುವಾಗ ಹಾಗೆ ಮನಸ್ಸನ್ನು ಕೊಡೋದಂದ್ರೆ ಅದನ್ನೇ ಕೊಡೋದಲ್ಲ. ಸುಮ್ಮನೆ ಭಗವಂತರ ಎದುರಿಗೆ ಕೂತ್ಕೊಂಡು ಮೂಢ ಭಕ್ತಿಯಿಂದ ಆತನ ನಾಮ ಸಂಕೀರ್ತನೆ ಮಾಡಿಬಿಟ್ರೆ, ಕೇವಲ ಭಗವಂತನ ನಾಮ ಸಂಕೀರ್ತನೆ ಮಾಡಿಬಿಟ್ರೆ, ಗೋವಿಂದ ನಾರಾಯಣ ಅಂತ ಅಂದ್ಬಿಟ್ರೆ ಅಷ್ಟೇ ಭಗವಂತನ ಮನಸ್ಸು ಕೊಟ್ಟಂತ ಆಗೋದಿಲ್ಲ. ಅವನು ಏನು ಹೇಳಿದಾನೆ ಉಪನಿಷತ್ನಲ್ಲಿ? ಶ್ರುತಿ ಸ್ಮೃತಿ ಹರಿಯರ ಆಜ್ಞೆ. ಉಪನಿಷತ್ತೆಲ್ಲ ಆತನ ಆಜ್ಞಾರೂಪವಾದಲ್ಲ. ಅದಕ್ಕಾಗಿ ಬೃಹದಾರಣ್ಯಕ ಉಪನಿಷತ್ತು ಇಂಥ ಇತ್ಯಾದಿ ಉಪನಿಷತ್ತುಗಳಲ್ಲಿ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳಿದಂಥ ಮಾತೇನಿದೆ, ಭಗವಂತ ಮನಸ್ಸನ್ನ, ವಾಕನ್ನ ಮತ್ತು ಪ್ರಾಣವನ್ನ ತನ್ನ ಅನ್ನವನ್ನಾಗಿಟ್ಕೊಂಡ, ಅದನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಆ ಎದುರಿಗಿರುವಂಥ ಅನ್ನ ಸಾರು ಅಲ್ಲೂ ಭಗವಂತನ ರೂಪಗಳಿವೆ, ಅದನ್ನು ಚಿಂತನೆ ಮಾಡಬೇಕು. ಈಗ ನೀವು ಅಲ್ಲಿ ಆಲೋಚನೆ ಮಾಡ್ತಾ ಕೂತ್ರೆ 5 ನಿಮಿಷ 10 ನಿಮಿಷ ಆದರೂ ನೈವೇದ್ಯ ಮುಗಿಯೋದಿಲ್ಲ. ನಡೀತದೆ, ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ
ಜ್ಞಾನಿಗಳಾದವರೆಲ್ಲಾದ್ರೂ ಇದ್ರೆ ನೈವೇದ್ಯ ಮಾಡಿದ್ರೆ ಅಲ್ಲಿ ಹೋಗಿ ಭೋಜನ ಮಾಡಬೇಕು. ಸ್ವಾಮಿಗಳು ಬಹಳ ದೊಡ್ಡ ವಿದ್ವಾಂಸರು ತಿಳಿದವರು ಇದ್ರೆ ನೈವೇದ್ಯ ಭೋಜನ ಮಾಡಬೇಕು. ಯಾಕಂದ್ರೆ ಎಲ್ಲಾ ಥರದ ಆ ಅನುಸಂಧಾನ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಗೊತ್ತೂ ಇರೋದಿಲ್ಲ, ಮಾಡಬೇಕು ಅಂತ ಸಮಯನೂ ಇರೋದಿಲ್ಲ. ಅದಕ್ಕಾಗಿ ಅವ್ರು ಕುತ್ಕೊಂಡು ಮಾಡ್ತಿರ್ತಾರೆ. ಮುಖದ ಮೇಲೆ ಬಟ್ಟೆ ಹಾಕೊಂಡು ಒಳಗೆ 12 ಬಾರಿನೋ 8 ಬಾರಿ ನಾರಾಯಣ ಅಷ್ಟಾಕ್ಷರ ಜಪ ಮಾಡಬೇಕು ಅಂತಿದೆ. ಆ ಸಂದರ್ಭದಲ್ಲಿ ಮನಸ್ಸನ್ನು ಹೀಗಬೇಕು, ಹೀಗೆ ಇದೇ ಅವನಿಗೆ ನಿಜವಾದ ನೈವೇದ್ಯ. ಹೀಗೆ ಕೊಟ್ಟರೆ ತನ್ನ ನೀವನು ಅಂತ ಆ ಶ್ಲೋಕದ ಅರ್ಥವನ್ನು ಗಮನಿಸಬೇಕು. ಮನವನ್ನಿತ್ತರೆ ತನ್ನ ನೀವನು, ಇಲ್ಲದೆ ಇದ್ರೆ ಬರೇ ತನವನ್ನು ದಂಡಿಸಿದ್ರೆ ಸ್ವರ್ಗಾದಿ ಹೋಗುವುದನ್ನು ಕೊಡ್ತಾನಷ್ಟೇ, ಮುಗಿದು ಹೋಗ್ತದೆ ಅಲ್ಲಿಗೆ. ಅಲ್ಲಿಗೆ ಆ 6ನೇ ಶ್ಲೋಕ ಮುಕ್ತಾಯವನ್ನು ಕಂಡಿದೆ. ಮುಂದೆ 7ನೇ ಶ್ಲೋಕ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆಂದು ಪರಮಾದರದಿ ಸದುಪಾಸನೆ ಗೈವರಿಗಿತ್ತಪನು ತನ್ನ ಮೆರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ್ತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸದುಪಾಸನೆ ಗೈವರಿಗೆ ಅಲ್ಲ, ಸದುಪಾಸನೆ ಯಾರು ಮಾಡ್ತಾರೆ ಅವರಿಗೆ ತನ್ನನ್ನೇ ಕೊಟ್ಕೋತಾನೆ ಅಂತ ಹೀಗೆ ಅರ್ಥ. ಅದಕ್ಕೆ ಈ ಭಗವಂತ ಏನಿದ್ದಾನಲ್ಲ ಅವನು ಪರಮ ಸತ್ಪುರುಷಾರ್ಥ ರೂಪ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳೇನಿವೆ, ಆ ಪುರುಷಾರ್ಥ ರೂಪನಾದವನೇ ಅವನೇ. ಅಲ್ಲಿ ಇದ್ಕೊಂಡು ಅವನೇ ಈ ಜೀವರಿನ ಆ ಪುರುಷಾರ್ಥಗಳನ್ನ ಜೀವರಿಗೆ ಪುರುಷಾರ್ಥಗಳನ್ನು ಕೊಡ್ತಾನೆ. ಹೀಗೆ ಅವನು ಪರಮ ಸತ್ಪುರುಷಾರ್ಥ ರೂಪ ಅಂತ ತಿಳ್ಕೊಳ್ಬೇಕು. ಮನುಷ್ಯ ಬಿಡುಗಡೆಯನ್ನು ಬಯಸಬೇಕು, ಯಾವುದೋ ಕಾಮವನ್ನು ಇತ್ಯಾದಿಯನ್ನು ಬಯಸಬಾರ್ದು. ಅದನ್ನು ಬಿಟ್ಟು ಧರ್ಮ, ಅರ್ಥ ಏನಾದರೂ ಬಯಸಿಬಿಟ್ರೆ ಆಗ ಅವನೇನು ಮಾಡ್ತಾನಂತಂದ್ರೆ ಧರ್ಮ, ಅರ್ಥ, ಕಾಮ ಇತ್ಯಾದಿ ಬಯಸಿಬಿಟ್ರೆ ಸುರಪ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ನಗುತ್ತಾ ಅತಿ ಶೀಘ್ರದಿಂದ ಕೊಟ್ಬಿಡ್ತಾನೆ. ಇದನ್ನು ಕೊಡೋವನು ಬಹಳ ಸುಲಭ. ಸುರಪ ತನಯ ಮತ್ತು ಸುಯೋಧನರು. ಇಲ್ಲಿ ಸುರಪ ಅಂದ್ರೆ ಇಂದ್ರನ ತನಯ ಅಂದ್ರೆ ಅರ್ಜುನ ಅಂತ ಒಂದು ಅರ್ಥ ಇದೆ. ಆ ಅರ್ಜುನ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ವಾಲಿ. ಅವರು ವಾಲಿಯು ಕೂಡ ಇಂದ್ರನ ಮಗನೇ. ವಾಲಿ ಮತ್ತು ಸುಯೋಧನ ಇಬ್ರು ಕೂಡ ಭಗವಂತನನ್ನ ವಿಶೇಷವಾಗಿ ಆರಾಧನೆಯನ್ನು ಮಾಡಲಿಲ್ಲ. ಇಬ್ರು ಆತನ ವಿರೋಧಿ ಪಾಳ್ಯದಲ್ಲೇ ಇದ್ದವರು. ವಾಲಿಯು ಕೂಡ ರಾಮಾವತಾರದಲ್ಲಿ ಭಗವಂತನ ಪಾಳ್ಯದಲ್ಲಿ ಸೇವೆ ಮಾಡಲಿಲ್ಲ. ಹನುಮಂತ ಮತ್ತು ಸುಗ್ರೀವ ಇತ್ಯಾದಿಗಳು ಮಾಡಿದರು. ವಾಲಿ ಮಾಡಲಿಲ್ಲ, ದೂರದಲ್ಲೇ ಇದ್ದ. ಮತ್ತು ಈ ದುರ್ಯೋಧನ ಅವನು ಭಗವಂತನಿಗೆ ವಿರೋಧಿಯಾಗೇ ಇದ್ದ. ರಾಮಾವತಾರದಲ್ಲಿ ಹಾಗೆ ಇದ್ದ, ಕೃಷ್ಣಾವತಾರದಲ್ಲೂ ಹಾಗೆ ಇದ್ದ. ರಾಮಾವತಾರದಲ್ಲಿ ಪ್ರತ್ಯಕ್ಷ ಅವತಾರ ಏನು ಮಾಡಿರಲಿಲ್ಲ, ಯಾವಾಗಲೂ ವಿರೋಧನೆ ಅವನು, ಕಲಿ. ಅವ್ರಿಗೇನು ಕೊಟ್ಟ ಅಂತಂದ್ರೆ ಅವ್ರು ಏನು ಅಪೇಕ್ಷೆ ಪಟ್ಟಿದ್ರು? ಧರ್ಮ, ಅರ್ಥ, ಕಾಮ ಇಷ್ಟನ್ನೇ ಅಪೇಕ್ಷೆ ಪಟ್ಟಿದ್ರು. ಧರ್ಮಿಷ್ಠನಾಗಿದ್ದ ವಾಲಿಯು ಕೂಡ, ಅಂದರೆ ಅರ್ಥ ಕಾಮಗಳ ಕಡೆ ಹೆಚ್ಚು ಗಮನ ಕೊಟ್ಟಿದ್ದ. ನಿಜವಾಗಲೂ ಭಗವಂತನ ಕಡೆಗೆ ಅಷ್ಟು ಗಮನ ಅವನಿಗೆ ಇದ್ದಿದ್ರೆ ಆ ಭಗವಂತನ ವಿರೋಧಿಯಾದಂಥ ಆಚರಣೆಯನ್ನು ಅವನು ಮಾಡ್ತಿರ್ಲಿಲ್ಲ, ಮಾಡಿದ. ಸುಯೋಧನ ಏನು ಕೇಳಿದ? ಅಲ್ಲಿ ಹೋಗಿ ಕುತ್ಕೊಂಡಿದ್ದ ಭಗವಂತನ ಹತ್ರ. ಕುರುಕ್ಷೇತ್ರ ಯುದ್ಧ ನಡೆಯೋದಿತ್ತು. ಒಂದು ಕಡೆ ಅರ್ಜುನ, ಒಂದು ಕಡೆ ಸುಯೋಧನ. ಭಗವಂತ ಮಲಗಿದ್ದಾನೆ, ಹೇಳಿ ಎದ್ಮೇಲೆ ಅವನು ಭೇಟಿ ಮಾಡೋಣ, ನಮ್ಗೆ ಯುದ್ಧಕ್ಕೆ ಏನು ಸಹಾಯ ಮಾಡ್ತಾನೋ ಕೇಳೋಣ ಅಂತ ಕೂತಿದ್ರು. ಎದ್ದವನೇ ಭಗವಂತ ಅರ್ಜುನನ್ನು ಮೊದಲು ನೋಡಿದ. ಈ ಸುಯೋಧನಿಗೆ ಭಾರಿ ನಿರಾಶೆ, ಈ ಅರ್ಜುನನ್ನೇ ಮೊದಲು ನೋಡಿಬಿಟ್ಟ. ಈ ಕೃಷ್ಣ ಏನಾದರೂ ಅರ್ಜುನನಿಗೆ ಮೊದಲು ಸಹಾಯ ಮಾಡಿಬಿಟ್ರೆ ಏನ್ ಬೇಕಪ್ಪ ಅಂತ ಕೇಳಿದೆ. ಯುದ್ಧಕ್ಕೆ ಸಹಾಯ ಬೇಕು. ಆಯ್ತು, 10 ಲಕ್ಷ ಸೈನ್ಯ ಹೊಂದಿದೆ, ನಮ್ದು ದೊಡ್ಡ ಸೈನ್ಯ. ನಾನು ವೃಂದಾವನದಲ್ಲಿ ಯುದ್ಧ ಕೊಡ್ತಿದ್ದೆ, 10 ಲಕ್ಷ ಜನ ಮಕ್ಕಳನ್ನು ಹುಟ್ಟಿದ್ದೆ. ಅವ್ರದ್ದೊಂದು ಸೈನ್ಯ ಇದೆ, ಅದನ್ನ ಒಬ್ರಿಗೆ ಕೊಡ್ತೇನೆ, ಇನ್ನೊಬ್ರಿಗೆ ನನ್ನನ್ನೇ ಕೊಟ್ಕೋತೀನಿ. ನಾನೇ ಯುದ್ಧ ಮಾಡೋದಿಲ್ಲ, ಸುಮ್ಮನೆ ಹಾಗೆ ಬರ್ತೇನೆ. ಆ ಅರ್ಜುನ ನೀನೇ ಬಾ ಸಾಕು ಅಂದ್ಬಿಟ್ಟ. ದುರ್ಯೋಧನಿಗೆ ಭಾರಿ ಸಂತೋಷ. ಈ ಮೂರ್ಖ ಅರ್ಜುನ, ಅವನಿಗೆ ಆಯ್ಕೆ ಮೊದಲಿತ್ತು. 10 ಲಕ್ಷ ಸೈನ್ಯ ಏನಾದ್ರು ಕೇಳಿಬಿಟ್ಟಿದ್ರೆ ನನಗೆ ದೊಡ್ಡ ನುಕ್ಸಾನ ಆಗ್ತಿತ್ತು, ನಾನು ಪುಣ್ಯ ಬದುಕುಳಿದೆ ಅಂತ ತಿಳ್ಕೊಂಡೆ. ಈ ದುರ್ಯೋಧನ, ಈ ಮೂರ್ಖ ದುರ್ಯೋಧನಿಗೆ ಭಗವಂತನ ಕೇಳಬೇಕಂತ ಬುದ್ಧಿಯೇ ಹುಟ್ಟಲಿಲ್ಲ. ಅವನಿಗೆ ಹುಟ್ಟಿದ್ದು ಆ ಸೈನ್ಯದ ಕಡೆ. ಸೈನ್ಯ ತಗೊಂಡು ಹೋದ, ಭಗವಂತನಿಗೆ ಅದೇ ಬೇಕಾಗಿತ್ತು. ಅವನು 11 ಅಕ್ಷೋಹಿಣಿ ಸೈನ್ಯ, ಈ 10 ಲಕ್ಷ ಸೈನ್ಯ, ಆ ದುರ್ಯೋಧನ, ಅವನ ತಮ್ಮಂದ್ರು ಭೀಷ್ಮ, ದ್ರೋಣ, ಕರ್ಣ, ಕೃಪ ಹೋಗಲಿಲ್ಲ. ಎಲ್ಲರೂ ಹಾಳಾಗಿ ಹೋಗಿತ್ತು, ನಾಶ ಆಗಿ ಹೋಗಿತ್ತು. ಯಾಕಂದ್ರೆ ಅವನು ಬರೇ ಅರ್ಥವನ್ನು ಅಪೇಕ್ಷೆ ಪಟ್ಟಿದ್ದ ಈ ದುರ್ಯೋಧನ, ಅದಕ್ಕಾಗಿ ಹಾಳಾಗಿ ಹೋದ. ಆದರೆ ಅರ್ಜುನ ಅರ್ಥವನ್ನು ಅಪೇಕ್ಷೆ ಪಡಲಿಲ್ಲ. ಸುರಪತನಯ ಅಂತ ಅರ್ಜುನತ್ವ ಅರ್ಥ ಮಾಡ್ಬೋದು. ಅವನಿಗೆ ತನ್ನನ್ನೇ ಕೊಟ್ಕೊಂಡ. ತನ್ನನ್ನೇ ಅಪೇಕ್ಷೆ ಪಟ್ಟರೆ ತನ್ನನ್ನೇ ಕೊಟ್ಕೋತಾನೆ. ಅದು ಬಿಟ್ಟು ಧರ್ಮವನ್ನು, ಅರ್ಥವನ್ನು ಮತ್ತೆ ಅದನ್ನು ಕೇಳಿಬಿಟ್ರೆ ಅದನ್ನೇ ಕೊಟ್ಟು ಕಳಿಸಿಬಿಡ್ತಾನೆ.
ನಗುನಗುತ್ತ ಕೊಟ್ಬಿಡ್ತಾನೆ, ಅವನು ಬೇಗ ಕೊಟ್ಬಿಡ್ತಾನೆ. ಅದು ಕೊಡೋದು ಭಾಳ ಸುಲಭ. ನನಗೆ ಬೇರೆ ಏನು ಬೇಡ, ನೀವೇ ಬೇಕು ಅಂತ ಹಠ ಹಿಡಿದ್ರೆ ಸ್ವಲ್ಪ ತಡಿ, ಇನ್ನೂ ಕಾಲ ಪಕ್ವಾಗಿಲ್ಲ ಅಂತಾನೆ. ಅದು ಕೊಡೋದು ಸ್ವಲ್ಪ ಕಷ್ಟ ಅದ. ಇನ್ನು ಬಂದ್ಬಿಡೋದು ಎಲ್ಲ ಕಡೆ ಅಂತ ಬಂದ್ಬಿಡೋದಿಲ್ಲ. ಆದರೆ ನನಗೇನೋ ಸ್ಥಾನ ಬೇಕು, ಮಾನ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ನಗುತ್ತಾ ಅತಿ ಶೀಘ್ರದಿಂದಲೇ ಕೊಡುತ್ತಿತ್ತ. ಹೇಗೆ ಅಂತಂದರೆ ಸುಯೋಧನಿಗಿತ್ತಂತೆ. ಆಹಾ, ಉದಾಹರಣೆ ಏನಿದೆ, ನಾವು ಕೇಳುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕೊಟ್ಟದ್ದು. ಏನಾದರೂ ಭಗವಂತನ ಕೇಳುವಾಗ ಇವಾಗ ದುರ್ಯೋಧನ ಕೊಟ್ಟನಲ್ಲ, ಅವನ ಗತಿ ಏನಾಯ್ತು ದುರ್ಯೋಧನಂದು? ಇಸ್ಕೊಂಡಂತ ದುರ್ಯೋಧನ ಹಾಳಾಗಿ ಹೋದ. ಹಾಗೆ ನಾವು ಭಗವಂತನ ಏನು ಬೇಕಾಗಿತ್ತು ಕೇಳಿದರೆ ನಾವು ಹಾಳಾಗಿ ಹೋದೆವು ಅಂತ ಎಚ್ಚರ ಬೇಕು. ಅದಕ್ಕಾಗಿ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅಂತ ಹೇಳಿದರು. ಸದುಪಾಸನೆ ಗೈವರಿಗೆ ಯೋಗ್ಯವಾದ ಉಪಾಸನೆ, ಸತ್ ಉಪಾಸನ. ಸತ್ ಅಂದರೆ ಭಗವಂತನಿಗೆ ಸತ್ ಅಂತ ಕರೀತಾರೆ. ಸತ್ ಅಂದರೆ ಭಗವಂತನನ್ನು ಕರೀತಾರೆ, ಮುಖ್ಯ ಪ್ರಾಣನನ್ನು ಕರೀತಾರೆ. ಸದಿತಿ ಪ್ರಾಣ ಅಂತ ಐತರಿ ಉಪನಿಷತ್ನಲ್ಲಿ ಮಾತಿದೆ. ಅಂಥ ಭಗವಂತ ಅವನ ಸದುಪಾಸನೆ, ಯೋಗ್ಯವಾದ ಉಪಾಸನೆ. ಆತನಿಗೆ ಹೇಗೆ ಉಪಾಸನೆ ಮಾಡಬೇಕು ಹಾಗೆ ಮಾಡಬೇಕು. ಹಾಗೆ ಮಾಡಿದರೆ ಆಗ ಇತ್ತಪ್ಪನು ತನ್ನನ್ನು ತಾನೇ ಕೊಟ್ಕೋತಾನೆ. ಇಲ್ಲದೇ ಇದ್ರೆ ಮತ್ತೊಂದೇನೋ ಕೊಟ್ಟು ಸಾಗಿ ಹಾಕಿರ್ತಾರೆ, ಹೋಗಪ್ಪ ಅಂತೇಳಿ. ತತ್ ಸತ್ಯಂ ಸದಿತಿ ಪ್ರಾಣಸ್ಥಿತ್ಯನ್ನಂ ಯನಿತ್ಯಥಾವಾದಿತ್ಯ ತದೇತತ್ ತ್ರಿವೃತ ಅಂತ ಐತರಿ ಉಪನಿಷತ್ತು, ಮಹೀತರಿ ಉಪನಿಷತ್ತು. ಸತ್ ಸತ್ಯಂ, ಅದೇ ಸತ್ಯ. ಸದುಪಾಸನೆ ಅಂದರೆ ಭಗವಂತನ ಕುರಿತಾದ ಉಪಾಸನೆ ಅಂತ ಅರ್ಥ. ಹೀಗೆ ಆ ಭಗವಂತನ ಕುರಿತಾದಂತಹ ಯೋಗ್ಯವಾದ ಉಪಾಸನೆ ಮಾಡಬೇಕು ಅಂತ ಅರ್ಥ. ಹೀಗೆ ಆ ಭಗವಂತ ಕೊಡ್ಲಿಕ್ಕೆ ಯಾವತ್ತೂ ಕೂಡ ತಯಾರಾಗಿರ್ತಾನೆ. ಆದರೆ ಅವನ ಕೈಯಿಂದ ಏನು ತೆಗೆದುಕೊಳ್ಳಬೇಕು ಅಂತನ್ನುವಂಥ ಎಚ್ಚರ ನಮಗಿರಬೇಕು ಅಂತನ್ನೋದನ್ನ ದಾಸರು ಈ ದೃಷ್ಟಾಂತದಲ್ಲಿ ಸುರಪತನೆಯ ಶಬ್ದ ಪ್ರಯೋಗ ಮಾಡಿದರು. ಸುರಪತನೆಯ ಅನ್ನೋದಕ್ಕೆ ವಾಲಿ ಅಂತಲೂ ಅರ್ಥ ಆಗ್ತದೆ, ಅರ್ಜುನ ಅಂತ ಅರ್ಥ ಆಗ್ತದೆ, ಹಾಗೆ ಸುಯೋಧನ ಅಂತ ಕೂಡ ಆ ಶಬ್ದವನ್ನಂತೂ ಪ್ರಯೋಗ ಮಾಡಿದ್ದಾರೆ. ಬೇಕಾಬಿಟ್ಟು ಏನಾದರೂ ಕೇಳಿ ಭಗವಂತ ಕೊಡುವಾಗ ದುರ್ಯೋಧನ ಕೊಟ್ಟಲ್ಲ ಅವತ್ತು, ಅದೇ ಥರ ನಿಮಗೂ ಕೊಟ್ಟಿದ್ದಾನೆ ಹೋಗು ಅಂತ ನಕ್ಕು ಕೊಟ್ಬಿಡ್ತಾನೆ. ಕೊಡೋನಿಗೆ ಅದು ನೆನಪಿರ್ತದೆ, ದುರ್ಯೋಧನಿಗೆ ಕೊಟ್ಟಿದ್ದೆ ಹಾಗೆ ನಿಮಗೂ ಕೊಟ್ಟಿದ್ದೀನಿ ತಗೋ ಅಂತ. ಆದರೆ ಆ ದೃಷ್ಟಾಂತ ನಮಗೆ ಮಾತ್ರ ತಗೊಳ್ಳೋರಿಗೆ ಮಾತ್ರ ಆಗಿಬಿಟ್ಟಿರ್ತದೆ. ಅದಕ್ಕಾಗಿ ತಗೊಳ್ಳುವಾಗ ಯಾವತ್ತೂ ಕೂಡ ಈ ದೃಷ್ಟಾಂತ ನೆನಪಿರಬೇಕು ಅನ್ನೋದನ್ನು ದಾಸರು ನೆನಪು ಮಾಡ್ತಿದ್ದಾರೆ ಅನ್ನೋಲ್ಲಿಗೆ ಹರಿಕಥಾಮೃತಸಾರದ ಕರುಣಾಸಂಧಿಯ 7ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.